ಹಲೋ ನಮಸ್ಕಾರ. ಮಿರರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಜಯಲಲಿತಾ ಅವರಿಗೆ ಸುಖ ಇದ್ರು ಕಷ್ಟ ಇದ್ರು ಕೂಡ ಕಾಣಿಕೆಯನ್ನ ಕೊಡೋದು ಮಾತ್ರ ನಿಲ್ಲಿಸಲ್ಲ ಅವರ ಅಭಿಮಾನಿಗಳು. ಸ್ವತಃ ಜಯಲಲಿತಾ ಅವರು ಕೂಡ ಎಷ್ಟೋ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ದರ್ಶನವನ್ನ ಪಡಿತಾರೆ, ಕಾಣಿಕೆಯನ್ನ ಅರ್ಪಿಸಿ ಹೋಗ್ತಾರೆ. ಈ ಬಾರಿಯೂ ಕೂಡ ಅವರ ಅಭಿಮಾನಿಗಳು ಕಾಣಿಕೆಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಇದು ಸಾಕಷ್ಟು ವಿರೋಧಕ್ಕೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಚಾಮುಂಡಿ ದೇವಿಗೆ ಕಾಣಿಕೆಯನ್ನ ಅರ್ಪಿಸಿದ್ರೆ ಒಂದ್ ರೀತಿ ಒಳಿತಾಗತ್ತೆ, ಒಂದ್ ರೀತಿ ಹರಕೆಗಳನ್ನ ಕಟ್ಕೊಂಡಿದ್ದು ಅದನ್ನ ಈಡೇರಿಸಿದ್ರು ಕೂಡ ಒಳಿತಾಗತ್ತೆ ಅನ್ನೋ ನಂಬಿಕೆಗಳು ಸಾಕಷ್ಟು ಭಕ್ತರಲ್ಲಿದೆ. ಅದು ಹಲವಾರು ಬಾರಿ ಪ್ರೂವ್ ಕೂಡ ಆಗಿದೆ. ಹಾಗಾಗಿ ಜಯಲಲಿತಾ ಅವರು ಕಟ್ಟ ಚಾಮುಂಡಿಯ ದೇವಿಯ ಭಕ್ತರು. ಹಾಗಾಗಿ ಬಹಳಷ್ಟು ಸುಖ ಬಂದಾಗಲೂ ಕೂಡ ಅವರು ಕಾಣಿಕೆಯನ್ನ ಅರ್ಪಿಸಿದ್ದಾರೆ, ಕಷ್ಟ ಬಂದಾಗಲೂ ಕೂಡ ಕಾಣಿಕೆಯನ್ನ ಅರ್ಪಿಸಿದ್ದಾರೆ ಹರಕೆಯನ್ನ ಹೊತ್ಕೊಂಡು. ಚುನಾವಣೆ ಬಂದಾಗ್ಲಂತೂ ಅವರು ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದೇ ಚುನಾವಣೆಗೆ ಹೋಗೋದೇ ಇಲ್ಲ. ಅವರ ಭಕ್ತರಂತೂ ಬಹಳಷ್ಟು ಹರಕೆಗಳನ್ನ ಕಟ್ಕೊಂಡು ಬಿಟ್ಟಿರ್ತಾರೆ. ನಮ್ಮಮ್ಮ ಗೆಲ್ಲಬೇಕು, ನಾವು ಹರಕೆಯನ್ನ ತೀರಿಸ್ತೀವಿ ಅಂತೇಳಿ. ಅದೇ ರೀತಿಯಾಗಿ ಹಲವಾರು ಬಾರಿ ಬೆಳ್ಳಿ, ಬಂಗಾರ, ಈ ರೀತಿಯಾಗಿ ಕೋಟ್ಯಾನುಗಟ್ಲೆ ಬಂಗಾರವನ್ನ ತಂದು ಚಾಮುಂಡಿ ದೇವಿಯ ಮುಂದೆ ಅರ್ಪಿಸಿದ್ದಾರೆ. ಈ ಬಾರಿಯೂ ಕೂಡ ಜಯಲಲಿತಾ ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರಿಗೆ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಬಂದು ಈಗ 1.5 ಕೋಟಿಗಿಂತಲೂ ಹೆಚ್ಚು ಬೆಲೆ ಬಾಳುವಂಥ ಮುಖವಾಡವನ್ನ, ಆಭರಣಗಳನ್ನ, ಆಯುಧಗಳನ್ನ ಎಲ್ಲವನ್ನ ಕೂಡ ಸಲ್ಲಿಸಿದ್ದಾರೆ. ಯಾಕೆ ಈ ರೀತಿಯಾಗಿ ಸಲ್ಲಿಸೋದ್ರಿಂದ ಏನಾದರೂ ಒಂದಿಷ್ಟು ಒಳಿತಾಗ್ಬಿಡುತ್ತಾ? ಆದ್ರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಕಾಡ್ತಾ ಇದೆ. ಮೈಸೂರಿನಲ್ಲಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಭರಣಗಳನ್ನು ನೀವು ತೆಗೆದುಕೊಳ್ಳಬಾರದು ಅಂತ ಹೇಳಿ. ಯಾಕೆ ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡ್ತೀನಿ. ಇದೇ ಹೊತ್ತಿನ ವಿಶೇಷ ಕಾಣಿಕೆ ಕಂಟಕ. ಜಯಲಲಿತಾ ಶೀಘ್ರವೇ ಗುಣಮುಖರಾಗಿ ಬರಲಿ ಅಂತ ಅವರ ಅಪಾರ ಅಭಿಮಾನಿಗಳು ಮೈಸೂರಿನ ಚಾಮುಂಡಿ ತಾಯಿಗೆ ಹರಕೆ ಹೊತ್ತಿದ್ರು. ಸದ್ಯ ಜಯಲಲಿತಾ ಆರೋಗ್ಯ ಸುಧಾರಿಸಿದ್ದು 1-2 ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಅಮ್ಮ ಅಭಿಮಾನಿಗಳು ಹರಕೆ ತೀರಿಸಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನದ ಒಳ ಆವರಣದಲ್ಲಿನ ಆಂಜನೇಯ ಸ್ವಾಮಿಗೆ ಹಾಗೂ ಗಣಪತಿ ಮೂರ್ತಿಗೆ ಚಿನ್ನದ ಮುಖವಾಡ, ಬೆಳ್ಳಿ ಕವಚ ಹಾಗೂ ಆಯುಧಗಳನ್ನ ಅರ್ಪಿಸಲಾಗಿದೆ. ಇದರ ಒಟ್ಟಾರೆ ಮೌಲ್ಯ 1,61,00,000 ರೂಪಾಯಿ. ಎಂಎನ್ಸಿ ಜ್ಯುವೆಲರ್ಸ್ ನಲ್ಲಿ ತಯಾರಿಸಿರೋ ಈ ಆಭರಣವನ್ನ ಜಯ ಪಬ್ಲಿಕೇಶನ್ಸ್ ಹೆಸರಿನಲ್ಲಿ ಭಕ್ತರೊಬ್ಬರು ದೇವಸ್ಥಾನಕ್ಕೆ ಸಮರ್ಪಿಸಿದ್ದಾರೆ. ಜಯಲಲಿತಾ ಅವ್ರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಜಯ ಪಬ್ಲಿಕೇಶನ್ ಒಂದು ಟ್ರೂಪ್ನವ್ರು ಬಂದು ಬೆಳಗ್ಗೆ ಒಂದು ಆಂಜನೇಯನಿಗೆ ಕವಚ ಮತ್ತು ಗಣಪತಿಗೆ ಕವಚ ಕೊಟ್ಬಿಟ್ಟು ಹೋಗಿದ್ದಾರೆ. ಅದನ್ನ ದೇವರಿಗೆ ಧಾರಣೆ ಮಾಡಿದೀವಿ. ಅವರು ಹುಷಾರಾದ್ಮೇಲೆ ಅವ್ರ ಕಡೆಯವ್ರು ಹೇಳಿದ ಪ್ರಕಾರ ಆಕೆನೆ ಬಂದು ದೇವ್ರ ದರ್ಶನ ಮಾಡಬಹುದು ಅಂತ ಅನಿಸಿಕೆ ಇದೆ ನಮಗೆ. ಚಾಮುಂಡಿ ತಾಯಿ ಅಂದ್ರೆ ಜಯಾಗೆ ಎಲ್ಲಾ ಕಾಲದಲ್ಲೂ ಭಕ್ತಿ ಇದೆ. ಈಗ ದೇವಿಯ ಕೃಪೆಯಿಂದ ಜಯಲಲಿತಾ ಅವರ ಆರೋಗ್ಯ ಸುಧಾರಿಸಿದೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ನನ್ನ ಜೊತೆಗೆ ಇತಿಹಾಸ ತಜ್ಞರಾಗಿರುವಂತಹ ತಲಕಾಡು ಚಿಕ್ಕರಂಗೇಗೌಡರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಿಮ್ಮ ಜೊತೆಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಮೈಸೂರಿನಿಂದಲೂ ಕೂಡ ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ಜೊತೆಗೆ ಮತ್ತೊಬ್ಬ ಅತಿಥಿ ಕೂಡ ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾರೆ. ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಅಂತ ನೋಡೋಣ. ಇದು ರುದ್ರೇಶ್ ಕೊಲೆಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹತ್ಯೆಯ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಜಯಲಲಿತಾ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆಯನ್ನು ಆರಂಭ ಮಾಡ್ಬಿಡ್ತೀನಿ. ತಲಕಾಡು ಚಿಕ್ಕರಂಗೇಗೌಡ್ರೆ, ಹಿಂದಿನ ಇತಿಹಾಸದಲ್ಲೂ ಕೂಡ ನಾವು ರಾಜ ಮಹಾರಾಜರು ಕೂಡ ಈ ರೀತಿ ದೇವಿಗೆ ಏನಾದ್ರೂ ಹರಕೆಯನ್ನು ಹೊತ್ಕೊಂಡಾಗ ಅದನ್ನು ಈಡೇರಿಸೋದನ್ನ ಕೇಳಿದ್ವಿ. ಬಟ್ ಈ ಬಾರಿಯೂ ಕೂಡ ಜಯಲಲಿತಾ ಅವರ ಅಭಿಮಾನಿಗಳು ಅವರ ಆರೋಗ್ಯದಲ್ಲಿ ಸುಧಾರಣೆ ಆದ ತಕ್ಷಣ ನಾವು ಸಲ್ಲಿಸ್ತೇವೆ ಅಂತ ಹರಕೆಯನ್ನು ಹೊತ್ಕೊಂಡು ಸಲ್ಲಿಸ್ತಾ ಇದ್ದಾರೆ. ಈ ರೀತಿ ಹರಕೆಗಳನ್ನು ಹೊತ್ಕೊಂಡು ಬರುವಂತ ಸಂಪ್ರದಾಯ ಯಾವಾಗಿಂದ ಆರಂಭವಾಯಿತು ಅಂತ ನಮ್ಮಲ್ಲಿ? ಈ ಹರಕೆ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹುಶಃ 5,000 ವರ್ಷದಿಂದ ಇದೆ ಅಂತ ಹೇಳ್ಬೋದು. ಯಾವಾಗ ನಮ್ಮ ಹಿಂದೂ ಸಂಪ್ರದಾಯ ಬಂತು ಅಂತ ಹೇಳ್ತೀವ, ಈ ದೇವರುಗಳು ಬಂದಿದೆ, ದೇವರುಗಳ ಜೊತೆಲಿ ಹರಕೆನೂ ಬಂದಿದೆ. ಅಲ್ಲ, ಈ ಬಂಗಾರ ಈ ರೀತಿ ಆಭರಣಗಳನ್ನ ಎಲ್ಲ ಮಾಡೋದು ಅಲ್ಲ, ಇದು ಅಷ್ಟೇ. ಬಂಗಾರ ಬಹುಶಃ ಗಜ್ನಿ ಮೊಹಮ್ಮದ್ ಸೋಮನಾಥ ದೇವಾಲಯವನ್ನ ಲೂಟಿ ಮಾಡಿದಾಗ
ಅವನ ಉದ್ದೇಶ ಇದ್ದಿದ್ದು 200 ಟನ್ನು 200 ಟನ್ ಭಾರದ ಚಿನ್ನದ ಚೈನು. ಅದನ್ನು ಅವನು ಲೂಟಿ ಮಾಡಿದ್ಮೇಲೆ ಎತ್ಕೊಂಡೋಗೋಕ್ಕಾಗಲಿಲ್ಲ, 4 ಪೀಸ್ ಮಾಡಿ ಆನೆ ಮೇಲೆ ಹೊತ್ಕೊಂಡೋದ. ಅದನ್ನು ಕೊಟ್ಟಿದ್ದಂಥವ್ರು ಯಾರು ಅಂದರೆ ಸೋಮನಾಥನ ಭಕ್ತರು. ಹೀಗಾಗಿ ಬರೀ ಮುಖವಾಡ, ಕೈ, ಕಾಲು ಅಂತ ಅಲ್ಲ, ಇದು ತುಂಬನೇ ಇದೆ ಇದರ ಇತಿಹಾಸ. 10ನೇ ಶತಮಾನದಲ್ಲಿ ರಾಜರಾಜ ಚೋಳ ತಲಕಾಡನ್ನು ಗೆದ್ದಾಗ ನಮ್ಮ ತಲಕಾಡು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಚಿನ್ನದ ಲಿಂಗದ ಮೇಲೆ ಶಿವನ ಮೂರ್ತಿ ಇದೆ, ಮುಖವಾಡ ಅಂತ ಹೇಳಿ ಕರಿತೀವಿ. ಆ ಚಿನ್ನದನ್ನ ಮಾಡಿಸ್ಕೊಟ್ಟಿದ್ರು. ಬಟ್ ಈ ರೀತಿಯಾಗಿ ಹರಕೆಗಳನ್ನ ಹೊತ್ಕೊಂಡು ಈ ರೀತಿ ಕೊಡುವಂತ ಸಂಪ್ರದಾಯ ಇಲ್ಲಿ ಒಂದು ಇದನ್ನ ಇಸ್ಕೊಳ್ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಎದ್ದು ಬಿಡುತ್ತೆ. ಅಲ್ಲ, ಇದುವರೆಗೂ ಇಸ್ಕೊಂಡಿದ್ದಾರೆ. ಇದುವರೆಗೂ ಅಂದ್ರೆ ರಾಜರಾಜ ಚೋಳ ಕೊಟ್ಟಿದ್ದನು. ಶ್ರೀಕೃಷ್ಣ ದೇವರಾಯ ಹಂಪಿನಲ್ಲಿದ್ದಾಗ ಇದೇ ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತಿನ ಉತ್ಸವ ಮೂರ್ತಿ ಇದೆಯಲ್ಲ, ಶ್ರೀಕೃಷ್ಣ ದೇವರಾಯ ಕಳಿಸಿದ್ದು 1516ರಲ್ಲಿ. ಅದನ್ನು ಒಪ್ಕೊಂಡಿದೀವಿ. MGR ಕೊಟ್ಟಿದ್ರು ಕೊಲ್ಲೂರು ಮೂಕಾಂಬಿಕೆಗೆ ಚಿನ್ನದ ಕತ್ತಿಯನ್ನು, ಅದನ್ನು ಒಪ್ಕೊಂಡಿದೀವಿ. ಅಷ್ಟೇ ಯಾಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ನಮ್ಮ ತಲಕಾಡ್ ಹತ್ರನೇ ಶಿವನ ಸಮುದ್ರ ಅಂತ ಇದೆ, ಬಹಳ ಫೇಮಸ್. ಆ ತಾಯಿಗೆ ಬೆಳ್ಳಿಯ ಕೈಯನ್ನ ಕೊಟ್ಟಿದ್ರು. ಬಂದು ಹರಕೆ ಹೊತ್ಕೊಂಡ್ರು. ಅವಾಗ ಅವ್ರಿಗೆ ಸ್ವಲ್ಪ ರಾಜಕೀಯದಲ್ಲಿ ಏರ್ಪೇರಿತ್ತು. ನಿನ್ನ ಆಶೀರ್ವಾದ ನನಗೆ ಬೇಕು ಅಂದಾಗ ಕೈ ಆಶೀರ್ವಾದ ಕಾಣ್ತಂತೆ. ಆವತ್ತಿಂದ ಅವರ ಕೈ ಚಿಹ್ನೆನ ಮಾಡ್ಕೊಂಡ್ರು. ಅದಕ್ಕೆ ಮೊದಲು ಕಾಂಗ್ರೆಸ್ಸಿನ ಚಿಹ್ನೆ ಕೈ ಆಗಿರಲಿಲ್ಲ. ಇವತ್ತಿಗೂ ಅಲ್ಲಿ ಆ ಕೈಯನ್ನು ಇಂದಿರಾ ಗಾಂಧಿ ಅವ್ರು ಕೊಟ್ಟರು ಅಂತ ಬೆಳ್ಳಿಯ ಒಂದು ಕೈಯನ್ನು ಇದು ಮಾಡ್ತಾರೆ. ಸೊ ಈಗ ಈ ಕಾಣಿಕೆ ಯಾರು ಕೊಟ್ಟರು ಕೂಡ ದೇವಸ್ಥಾನಗಳಲ್ಲಿ ತಗೋಬೋದು, ಅದ್ರಲ್ಲೇನು ತಪ್ಪೇನಿಲ್ಲ. ಏನು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ಯಾರೇ ಕೊಟ್ಟರು ಕೂಡ ಸ್ವೀಕಾರ ಮಾಡೋದು ಅವ್ರ ಕರ್ತವ್ಯ, ಸ್ವೀಕಾರ ಮಾಡ್ತಾರೆ. ಆದರೆ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಈಗ ಜಯಲಲಿತಾ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದ ಒಬ್ಬ ರಾಜಕಾರಣಿನೂ ಕೂಡ ತಿರುಪತಿ ತಿಮ್ಮಪ್ಪನಿಗೆ ವಜ್ರದ ಕಿರೀಟವನ್ನ ಕೊಟ್ಟಿದ್ರು. ತಗೋಬೇಕು ತಗೋಬಾರ್ದು ಅಂತೇಳಿ ದೊಡ್ಡ ವಿರೋಧಗಳು ನಡೀತು. ತಪ್ಪೇನೆಲ್ಲ ನಾವು ತಗೊಂತೀವಿ ಅಂತ ಹೇಳಿದ್ರು. ಒಂದ್ಸಾರಿ ದೇವ್ರ ಉಂಡಿಗೆ ಹಾಕಿದ್ಮೇಲೆ ಮುಗೀತು, ಆ ಪಾಪ ಎಲ್ಲ ಅವ್ರಿಗೋಗುತ್ತೆ, ಇದು ಪವಿತ್ರ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಈಗ ಸರ್ಕಾರಗೂ ಕೂಡ ಕೇಂದ್ರ ಸರ್ಕಾರ ಬ್ಲ್ಯಾಕ್ ಮನಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಯಾರು ಕಪ್ಪು ಹಣ ಇಟ್ಕೊಂಡಿದ್ದೀರಾ ಡಿಕ್ಲೇರ್ ಮಾಡ್ಕೊಳ್ಳಿ, 30% ದಂಡ ಕಟ್ಟಿ ಅಂದಾಗ ಅದು ವೈಟ್ ಆಗುತ್ತೆ, ಅಂದ್ರೆ ರೆಗ್ಯುಲರೈಸ್ ಆಗುತ್ತೆ. ಸೊ ಹೀಗಾಗಿ ಒಂದೊಂದು ಅವಕಾಶಗಳನ್ನ ನಾವೆಲ್ಲೋ ಮಾಡಿಕೊಟ್ಟಿದ್ದೀವಿ. ಜೊತೆಗೆ ಇಲ್ಲಿ ಒಂದು ಹೆಮ್ಮೆ ಪಡಬೇಕು, ಕರ್ನಾಟಕದ ದೇವತೆಗಳು ಎಲ್ಲ ರಾಜ್ಯದ ರಾಜಕಾರಣಿಗಳಿಗೆ ಆಶೀರ್ವಾದ ಮಟ್ಟದಲ್ಲಿ ನಾವು ಇದೀವಲ್ಲ, ಆಶೀರ್ವಾದ ಮಾಡೋ ಮಟ್ಟದಲ್ಲಿ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಯಾಕೆಂದ್ರೆ ನಮ್ಮ ರಾಜಕಾರಣಿಗಳು ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ನಮ್ಮ ರಾಜ್ಯದ ಒಬ್ಬ ಜನಪ್ರಿಯ ರಾಜಕಾರಣಿ ವೈಷ್ಣೋದೇವಿಗೆ ಹೋಗ್ತಾರೆ, ಇನ್ನೊಬ್ರು ತಿರುಪತಿ ತಿಮ್ಮಪ್ಪನ ಹುಡ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲೂ ಹೋಗ್ತಾರೆ. ಬಟ್ ಈಗ ಪ್ರಶ್ನೆ ಎದ್ದಿರೋದು, ಕರ್ನಾಟಕದ ಭಾಗದ ಕಾವೇರಿ ಜಲಾನಯನ ಪ್ರದೇಶದ ಜನರ ಹಿತಾಸಕ್ತಿಯನ್ನ ಪರಿಗಣಿಸುವುದಿಲ್ಲ ಜಯಲಲಿತಾ ಅವರು. ಅಂಥವರ ಕೊಡುಗೆಯನ್ನ ನಾವ್ ಯಾಕೆ ಪಡ್ಕೊಳ್ಬೇಕು ಅನ್ನೋ ವಿರೋಧ ವ್ಯಕ್ತವಾಗಿರೋದು ಸರಿನಾ? ನಾನು ಕೂಡ ಒಂದ್ಸರಿ ವಿರೋಧಿಸಿದ್ದೆ. ವಿರೋಧ ಈಗ ಕಾವೇರಿ ನದಿಯ ವಿಚಾರದಲ್ಲಿ ನಮಗೂ ತಮಿಳುನಾಡಿಗೂ ಜಯಲಲಿತಾಯಿಂದ ವಿರೋಧ ಬಂದಿದೆ, ಬೇರೆ ಇನ್ಯಾರಿಂದನೂ ಅಲ್ಲ. ಜಯಲಲಿತಾ ಇಲ್ಲ ಅಂದ್ರೆ ಕರ್ನಾಟಕಕ್ಕೂ ತಮಿಳುನಾಡಿಗೂ ಯಾವ ವಿರೋಧನೂ ಇರಲ್ಲ, ಅಣ್ಣ ತಮ್ಮಂದ್ರ ತರನೇ ಇರ್ತೀವಿ. ಆಕೆ ತನ್ನ ಉಳಿವಿಗೋಸ್ಕರ ಈ ರೀತಿ ಮಾಡ್ತಿದ್ದಾಳೆ. ಬಟ್ ಈ ಒಡವೆಗಳನ್ನ ಏನು ಕೊಟ್ಟಿದ್ದಾಳೆ ದೇವ್ರಿಗೆ, ಆ ದೇವರನ್ನ ನಾವು ಯಾವುದೇ ಒಂದು ಕರ್ನಾಟಕಕ್ಕೆ ಸೀಮಿತ, ತಮಿಳುನಾಡಿಗೆ ಸೀಮಿತ, ಅವರ ಕ್ಷೇತ್ರವನ್ನ ಸೀಮಿತ ಮಾಡೋದು ಬೇಡ. ಚಾಮುಂಡಾಂಬೆ ಇಡೀ ಭೂಮಿಗೆ ತಾಯಿ. ಸೊ ಆಕೆಗೆ ಎಲ್ಲಾ ಭಕ್ತರು ಬೇಕು, ಒಪ್ಪೋದು ಬಿಡೋದು ಆಕೆಗೆ ಬಿಟ್ಬಿಡ್ಬೇಕು. ತಗೋಬಾರ್ದು ಅಂತ ಹೇಳಿದ್ರೆ, ಈಗ ಹಾಗೆ ನೋಡಿದ್ರೆ ನಾವು ನಿಜವಾಗಿಯೂ ಬಹಿಷ್ಕಾರ ಹಾಕ್ಬೇಕಾಗಿರೋದು ತಮಿಳುನಾಡಿನ ಶಿವಕಾಶಿಯಿಂದ ಪಟಾಕಿ ಬರುತ್ತಲ್ಲ, ಅದನ್ನ ನಾವು ಬಹಿಷ್ಕರಿಸಬೇಕು. ಯಾಕೆಂದ್ರೆ ಇಡೀ ಕರ್ನಾಟಕ ರಾಜ್ಯದ ವಾತಾವರಣ ಹಾಳಾಗುತ್ತೆ, ಮಳೆ ಬರೋದಿಲ್ಲ, ಆ ಥರದ್ದು ವಸ್ತುಗಳನ್ನ ನಾವು ಬಹಿಷ್ಕಾರ ಮಾಡ್ಬೇಕೇ ವಿನ ಚಿನ್ನದ ಮುಖವಾಡ ಕೊಟ್ಟಿದ್ದಾರೆ ಅದರಿಂದ ಏನು ತೊಂದರೆ ಏನಾಗಲ್ಲ ನಮಗೆ. ಅಂದ್ರೆ ನಮ್ಮ ಶತ್ರು ಕೊಟ್ಟಿರೋದು ನಾವು ಯಾಕೆ ತಗೋಬೇಕು ಅನ್ನೋ ಪ್ರಶ್ನೆ ಬಂದಾಗ, ಎಸ್, ಶತ್ರುವಿಂದ ಯಾವ್ದನ್ನ ತಗೋಬೇಕು ಯಾವ್ದನ್ನ ತಗೋಬಾರ್ದು ಅಂತ ಏನು ಲಿಸ್ಟ್ ಏನು ಯಾರು ಏನು ಮಾಡಿಲ್ಲ. ಬಟ್ ಒಂದು ಪ್ರಶ್ನೆ ಎದ್ದೇಳುತ್ತೆ, ಮನುಷ್ಯತ್ವವನ್ನ ತನ್ನ ನಂಬಿಕೆ ಇರುವಂತಹ ತನ್ನನ್ನ ನಂಬಿರುವಂತಹ ಜನರಿಗೆ ಮಾತ್ರ ಮನುಷ್ಯತ್ವವನ್ನ ತೋರಿಸೋದು, ಉಳಿದವರಿಗೆ ಮನುಷ್ಯತ್ವವನ್ನೇ ತೋರಿಸದೇ ಇರುವಂತವ್ರ ಕಾಣಿಕೆನ ನಾವು ಸ್ವೀಕರಿಸೋದು ನಮ್ಮ ದೇವಿಗೆ ಯಾಕೆ ಬೇಕು ಅನ್ನೋದನ್ನ ಈ ಜನ ಎತ್ತಾ ಇರೋದು ಈಗ ಪ್ರತಿಭಟನೆ. ಅಲ್ಲ, ಇವ್ರು ಎತ್ತಿರೋದ್ರಲ್ಲೇ ಅರ್ಥ ಇದೆ. ಹಾಗೆ ನಾವು ನೋಡಕ್ ಹೋದ್ರೆ ತಮಿಳ್ನಾಡಿಂದ ಏನೇನು ಬಹಿಷ್ಕಾರ ಮಾಡ್ಬೇಕು ಒಂದು ಪಟ್ಟಿ ಮಾಡ್ಬೇಕಾಗುತ್ತೆ. ಅವೆಲ್ಲವನ್ನ ಅವೆಲ್ಲವನ್ನ ಬಹಿಷ್ಕಾರ ಮಾಡ್ಬಿಟ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ಅಂದ್ರೆ ಅವ್ರು ನಂಬ್ಕೊಂಡಿದೀವಿ ಅಂತ ಅಲ್ಲ, ಒಂದು ರಾಜ್ಯ ಕೊಡೋದು ಕೊಳ್ಕೊಳ್ಳೋದು ಇವೆಲ್ಲ ಇದ್ದೇ ಇರುತ್ತೆ. ಆಮೇಲೆ ಅದರಿಂದ ಈ ಕ್ಷಣದಲ್ಲಿ ಎಸ್ ನಮ್ಗೆ ಆಕೆ ವಿಲನ್ ತರ ಕಾಣ್ತಾ ಇರ್ಬೋದು, ಮುಂದೊಂದ್ ದಿನ ಆಕೆ ನಮ್ಮ ಸ್ನೇಹಿತೆ ಆಗ್ಬೋದು ಅಥವಾ ಪರಿವರ್ತನೆ ಆಗ್ಬೋದು, ಸಾಧ್ಯ ಆಗುತ್ತಾ ಇದು? ಸಾಧ್ಯತೆ ಇದೆ. ಯಾಕೆಂದ್ರೆ ರಾಕ್ಷಸರಲ್ಲೂ ಒಳ್ಳೆ ಗುಣವನ್ನ ನಾವು ಕಾಣ್ಬೋದು. ಆ ರಾಕ್ಷಸಿ ಮನೋಭಾವನೆ ಇರುತ್ತಲ್ಲ, ಅವರಲ್ಲೂ ಕೂಡ ಕ್ರಮೇಣ ಬದಲಾಗ್ತಾರೆ. ಈಗ ಜಯಲಲಿತಾ ಒಂದು ಆಕೆ ಹೆಮ್ಮಾರಿ, ಕರ್ನಾಟಕದ ಪಾಲಿಗೆ ನಿಜವಾದ ರಾಕ್ಷಸಿ ಅಂತಾನೆ ಕರಿಬೋದು. ಯಾಕೆಂದ್ರೆ ಆಸ್ಪತ್ರೆಯಲ್ಲಿ ಇದ್ದಾಗ್ಲೇನೆ ತನ್ನ ಮಂತ್ರಿಗಳನ್ನ ಅಧಿಕಾರಿಗಳನ್ನ ಕರ್ಸ್ಕೊಂಡು ಬೆಂಗಳೂರಿನವ್ರಿಗೂ ಕುಡಿಯಕ್ಕೆ ನೀರು ಕೊಡಬೇಡಿ, ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದೆ, ಏನಂತ, ಕುಡಿಯೋ ನೀರನ್ನು ಬೆಂಗಳೂರಿನವ್ರಿಗೆ ಕೊಡಬೇಡಿ ಕಾವೇರಿದು ಅಂತೇಳಿ.
ಒಂದು ರೀತಿಯಲ್ಲಿ ತಮಿಳುನಾಡು ಬದುಕಿರೋದೇ ನಾವು ಕೊಟ್ಟಿರೋಂಥ ಭಿಕ್ಷೆಯಿಂದ. ನಾವು ITMC ತೆಲುಗು ಗಂಗಾ ಯೋಜನೆಯಲ್ಲಿ ITMC ಕೊಟ್ಟಿದ್ದೀವಿ, ಮಹಾರಾಷ್ಟ್ರದವರು ITMC ಕೊಟ್ಟಿದ್ದಾರೆ, ಆಂಧ್ರದವರು ITMC ಕುಡಿಯೋದಕ್ಕೆ ಚೆನ್ನೈ ಕೊಟ್ಟಿದ್ದೀವಿ, ನಮ್ಮ ಭಿಕ್ಷೆನಲ್ಲಿದ್ದಾರೆ. ಹಾಗೆಯೇ KRS ಇಂದ ನಾವು ನದಿ ನೀರನ್ನು ಬಿಡ್ತಾ ಇದ್ದೀವಿ, ವ್ಯವಸಾಯವನ್ನು ನಮ್ಮ ಭಿಕ್ಷೆಯಿಂದ ಮಾಡ್ತಿದ್ದಾರೆ. ಕೇರಳದವರು ಭಿಕ್ಷೆ ಕೊಟ್ಟಿದ್ದಾರೆ, ಅವ್ರದ್ದೊಂದು ಮುಲ್ಲಾ ಪೆರಿಯಾರ್ ಡ್ಯಾಮ್ ಅಂತ ಇದೆ, ಅದು ಕೇರಳದಲ್ಲಿ ಕಟ್ಟಿರೋದು, ಅದರ ಸಂಪೂರ್ಣ ಉಪಯೋಗ ಆಗೋದು ತಮಿಳುನಾಡಿಗೆ. ಅಂದರೆ ತಮಿಳುನಾಡು ಎಲ್ಲ ರಾಜ್ಯಗಳ ಭಿಕ್ಷೆಯನ್ನು ಬೇಡ್ಕೊಂಡು ಇರುವಂಥ ಒಂದು ರಾಜ್ಯ. ಓಕೆ ಸರ್, ನಿಮ್ಗೊಂದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಯಲಲಿತಾ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸ್ತಾ ಇದೆ ಅಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶಗಳು ನಮಗೆ ಸಿಗ್ತಾ ಇದ್ದೇವೆ. ಚಾಮುಂಡಿ ಹರಕೆ ಬೆನ್ನಲ್ಲೇ ಜಯಲಲಿತಾ ಸುಧಾರಣೆ ಆಗ್ತಾ ಇದೆ ಅವರ ಆರೋಗ್ಯದಲ್ಲಿ ಅನ್ನೋದು. ವಿದ್ಯಾಸಾಗರ್ ಅವರು ಭೇಟಿಯನ್ನ ಮಾಡಿದ್ರು. ಸೆಪ್ಟೆಂಬರ್ 22ರಿಂದ ಅಪೋಲೋ ಆಸ್ಪತ್ರೆಯಲ್ಲೇ ಜಯಲಲಿತಾ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರ ಜೊತೆಗೆ ಜಯಲಲಿತಾ ಅವರು ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತಮಿಳುನಾಡು ರಾಜ್ಯಪಾಲ ಕಾರ್ಯಾಲಯದಿಂದ ಮಾಧ್ಯಮ ಪ್ರಕಟಣೆ ಇದಾಗಿದೆ. ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿರೋದು ಚಾಮುಂಡಿಗೆ ಮಾತನಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇದಕ್ಕೆ ಕಾರಣ ನಿನ್ನೆ ಹರಕೆಯನ್ನ ತೀರಿಸಿದ್ದಾರೆ, ಹಾಗಾಗಿನೇ ಈ ಮಾತನಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಕೂಡ ಅಲ್ಲಿರುವಂತಹ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರುವಂತಹ ಪತ್ರ ಇದು ಜಯಲಲಿತಾ ಅವರಿಗೆ ಬರೆದಿರುವಂತಹ ರಾಜಭವನದಿಂದ ಪ್ರಕಟವಾಗಿರುವಂತಹ ಪತ್ರ. ಇದರಲ್ಲಿ ಜಯಲಲಿತಾ ಅವರು ಮಾತನಾಡಿದ್ದಾರೆ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅನ್ನೋ ಮಾಹಿತಿಯನ್ನ ಕೂಡ ಅದರಲ್ಲಿ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಆಂಜನೇಯ ದೇವರಿಗೆ, ಚಾಮುಂಡಿ ಬೆಟ್ಟದಲ್ಲಿರುವಂತಹ ಆಂಜನೇಯಗೆ ಮುಖವಾಡವನ್ನ ಕೊಟ್ಟಿದ್ದಾರೆ, ಆಯುಧಗಳನ್ನ ಕೂಡ ಅಲ್ಲಿರುವಂತಹ ಗಣಪತಿಗೆ ಕೊಟ್ಟಿದ್ದಾರೆ, ಬೆಳ್ಳಿ ಕವಚವನ್ನ ಕೊಟ್ಟಿದ್ದಾರೆ, ಆಭರಣಗಳನ್ನ ಕೂಡ ನಿನ್ನೆ ಹರಕೆಯ ಮೂಲಕ ಸಲ್ಲಿಸಿದ್ರು. ಹಾಗಾಗಿ ಆ ಹರಕೆಯಿಂದಾಗಿ ಈಗ ಜಯಲಲಿತಾ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ ಅನ್ನೋದನ್ನ ಕೂಡ ಹೇಳ್ತಿದ್ದಾರೆ. ಅದಕ್ಕೆ ಅಪಸ್ವರವೂ ಕೂಡ ಎದ್ದಿದೆ. ಕನ್ನಡ ವಿರೋಧಿ ಜಯಲಲಿತಾ ಅರ್ಪಿಸಿದಂತಹ ಕಾಣಿಕೆಯನ್ನ ಪಡಿಬಾರದು, ಅದು ಮಹಾ ಅಪರಾಧ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ವಾಪಸ್ ಕೊಡುತ್ತಾ ಅನ್ನೋದು ಕೂಡ ಇರುವಂತಹ ಪ್ರಶ್ನೆ. ಇದರ ಬೆನ್ನಲ್ಲೇ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಮೈಸೂರು ಕನ್ನಡ ವೇದಿಕೆಯಿಂದ ಆಕ್ಷೇಪಣೆ ಕೂಡ ಸಲ್ಲಿಸಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಚಿನ್ನಾಭರಣಗಳನ್ನ ವಾಪಸ್ ನೀಡಬೇಕು, ಅಂದ್ರೆ ಜಯಲಲಿತಾ ಅವರ ಅಭಿಮಾನಿಗಳು ಕೊಟ್ಟಿರುವಂತಹ ಏನು ಚಿನ್ನಾಭರಣಗಳಿದೆ ಅದನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮೈಸೂರು ಕನ್ನಡ ವೇದಿಕೆಯಿಂದ ಸಲ್ಲಿಸಿದ್ದಾರೆ. ಜೊತೆಗೆ ಆಕ್ಷೇಪವನ್ನ ಕೂಡ ವ್ಯಕ್ತಿದ್ದಾರೆ. ಈ ಚಿನ್ನಾಭರಣಗಳನ್ನ ನೀವು ತೆಗೆದುಕೊಳ್ಳಬಾರದು ಅನ್ನೋ ಮನವಿಯನ್ನ ಅದರಲ್ಲಿ ಸಲ್ಲಿಸಿದ್ದಾರೆ. ಮೈಸೂರಿನಿಂದ ನಮ್ಮ ಜೊತೆಗೆ ಕನ್ನಡ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ರೇವಣ್ಣ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆನೂ ಮಾತಾಡ್ತೀನಿ. ಜೊತೆಗೆ ಸ್ಟುಡಿಯೋದಲ್ಲಿ ರಮಾಕಾಂತ್ ಗುರುಜಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಆಧ್ಯಾತ್ಮಿಕ ಚಿಂತಕರು. ಅವ್ರ ಜೊತೆಗೂ ಕೂಡ ಮಾತನಾಡ್ತೀನಿ. ನಾನು ನೇರವಾಗಿ ಮೈಸೂರಿಗೆ ಹೋಗ್ತೀನಿ. ಜೊತೆಗೆ ಸ್ಟುಡಿಯೋದಲ್ಲಿರುವಂತಹ ಉಮಾಕಾಂತ್ ಗುರುಜಿ ಅವರಿಗೆ ಮೊದಲೇದಾಗಿ ಸ್ವಾಗತವನ್ನ ಕೊಡ್ಬಿಡ್ತೀನಿ. ಆಧ್ಯಾತ್ಮಿಕ ಚಿಂತಕರು ಉಮಾಕಾಂತ್ ಗುರುಜಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನಾನು ಮೈಸೂರಿಗೆ ಹೋಗ್ತೀನಿ ನೇರವಾಗಿ. ಅಲ್ಲಿ ಮೈಸೂರು ಕನ್ನಡ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ರೇವಣ್ಣ ಅವರ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರೇವಣ್ಣ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕೆ ಈ ಚಿನ್ನಾಭರಣಗಳನ್ನ ಕೊಟ್ಟಿದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು?
ಸರ್ ಚಿನ್ನಾಭರಣ ಕೊಟ್ಟಿದ್ದಕ್ಕೆ ವಿರೋಧ ಇಲ್ಲ ಸರ್. ನಾವು ಹ್ಮ್ ಇಲ್ಲಿ ಮಾನವೀಯತೆ ಮೌಲ್ಯ ಬಹಳ ಮುಖ್ಯ ಸರ್. ಚಿನ್ನಾಭರಣಕ್ಕಿಂತ ಮಾನವೀಯ ಮೌಲ್ಯತೆ ಬಹಳ ಮುಖ್ಯ. ಎರಡು ರಾಜ್ಯದ ರೈತರು ಮತ್ತು ಸಾರ್ವಜನಿಕರು ಸಾಮರಸ್ಯದಿಂದ ಬಾಳಬೇಕು ಅಂತ ಹೇಳುವಂತ ವರ್ಗ ನಮ್ದು. ನಾವು ಶಾಂತಿ ಪ್ರಿಯರು, ನಾವು ಗಲಾಟೆ ಪ್ರಿಯರಲ್ಲ. ಕಳೆದ ವರ್ಷ ಉತ್ತರ ಪ್ರವಾಹ ಬಂದಾಗ ಇವರಿಗೆ ನಾವು ಕಾಣಿಕೆಗಳ ಮುಖಾಂತರ ಅಲ್ಲ, ಬರೀ ಆಹಾರದ ಪಟ್ಟಣಗಳನ್ನ, ಬಟ್ಟೆಗಳನ್ನ, ಒಂದಷ್ಟು ದುಡ್ಡನ್ನ ಕಳಿಸ್ಕೊಟ್ಟಂತ ನಮ್ಮ ಸರ್ಕಾರ ಮತ್ತು ನಮ್ಮ ಸಾರ್ವಜನಿಕರಿಗೆ ಕಳಿಸ್ಕೊಟ್ಟದನ್ನ ಬಹಳ ನಿರಾಯಸವಾಗಿ ನಿರಾಕರಿಸಿದ್ದಾರೆ ತಮಿಳುನಾಡವರು. ಅಂತ ತಮಿಳುನಾಡನ್ನ ಕಾಣಿಕೆನ ನಾವ್ಯಾಕೆ ತಗೊಳ್ಬೇಕು? ಯಾಕೆ ತಗೊಳ್ಬೇಕು? ನಾವ್ಯಾಕೆ ತಗೊಳ್ಬೇಕು ಸರ್ ಹೇಳಿ? ನಾವು ಶಾಂತಿ ಪ್ರಿಯರು ಸರ್. ನೀವು ಮಾಡಬಹುದು. ಕರ್ನಾಟಕ ಜನತೆ ಸಾಮರಸ್ಯ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ತಲಕಾಡು ಚಿಕ್ಕರಂಗೇಗೌಡ ಏನೋ ಹೇಳ್ತಾರಂತೆ. ಎರಡು ರಾಜ್ಯಗಳು ಕುತ್ಕೊಂಡು ತಾವು ಪರಿಹಾರ ಮಾಡ್ಕೊಡಿ. ಹೇಳಿ ರೇವಣ್ಣವ್ರೆ ನಮಸ್ಕಾರ. ನಾನು ತಲಕಾಡು ಚಿಕ್ಕರಂಗೇಗೌಡ ಅಂತ. ಈಗ ನಾವು ತಮಿಳ್ನಾಡಿಗೆ ಮಳೆ ಇದಾದಾಗ ಚೆನ್ನೈಗೆ ಕಾಣಿಕೆಯನ್ನ ಆ ಜನರಿಗೆ ಸಹಾಯ ಮಾಡಿದ್ದು ನಾವು ನಿಜ. ಆಗ ಅದನ್ನ ಅವರು ನಿರಾಕರಿಸಿದ್ರು. ಜಯಲಲಿತಾ ಅವ್ರನ್ನ ನಾವು ಯಾವುದೇ ದೃಷ್ಟಿಕೋನದಿಂದ ಒಬ್ಬ ಮಾನವೀಯ ಗುಣವುಳ್ಳ ಅಂತ ಹೆಂಗ್ಸು ಅಂತ ಯಾರು ಹೇಳ್ತಾ ಇಲ್ಲ. ಆಕೆ ವಿಚಿತ್ರವಾದಂಥ ವರ್ತನೆಯಿಂದ ಕೂಡಿದೆ. ಆಮೇಲೆ ಆಕೆ ಕೊಟ್ಟಿರುವಂತ ಕಾಣಿಕೆ ಖಂಡಿತ ಕರ್ನಾಟಕಕ್ಕಲ್ಲ, ನಮಗೂ ಅಲ್ಲ, ದೇವಿಗೆ. ಅದು ಸ್ವೀಕರಿಸೋದು ಬಿಡೋದು ದೇವಿಗೆ ಬಿಟ್ಬೇಡ. ಆಮೇಲೆ ಇಲ್ಲಿ ಏನಾಗುತ್ತೆ ನೋಡಿ, 1983-84-85 ಅನ್ಸುತ್ತೆ, ಪಾಕಿಸ್ತಾನದ ಅಧ್ಯಕ್ಷ ಆಗಿದ್ದಂಥ ಜಿಯಾವುಲ್ಲಕ್ ಮಾವಿನ ಹಣ್ಣುಗಳನ್ನ ಕಾಣಿಕೆ ಕೊಟ್ಟಿದ್ರು. ಆ ಕಾಲಘಟ್ಟದಲ್ಲಿ ಇನ್ನೇನು ಯುದ್ಧ ನಡೆಯುತ್ತೆ ಅನ್ನೋ ಮಟ್ಟ ಕೊಟ್ಟೋಗಿತ್ತು. ಅದನ್ನ ರಾಜೀವ್ ಗಾಂಧಿ ಸ್ವೀಕರಿಸಿದ್ರು. ಅಂದ್ರೆ ಕೆಲವು ಸಾರಿ ಏನಾಗುತ್ತೆ, ರಾಕ್ಷಸರು ಕೂಡ ಮಾನವರಾಗುವಂತ ಸಂದರ್ಭಗಳಿರುತ್ತೆ. ಬಹುಶಃ ಈ ಘಟನೆಯಿಂದ ಈ ರಾಕ್ಷಸಿ ಗುಣದ ಜಯಲಲಿತಾ ಮುಂದೆ ಮಾನವೀಯತೆ ಗುಣವನ್ನ ಮೈಗೂಡಿಸ್ಕೋಬಹುದೇನೋ ಒಂದು. ಆಮೇಲೆ ಇಲ್ಲಿ ನಾವ್ಯಾರು ಏನು ಅದೇನು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೋಗೋದಿಲ್ಲ, ಅಲ್ಲಲ್ಲ, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೋಗೋದಿಲ್ಲ, ಅಥವಾ ಕನ್ನಡಿಗರು ನಾವು ಕೊಡೋರ ವಿನ ಯಾರಿಂದನೂ ಏನು ಕೇಳೋರಲ್ಲ. ಈಗಾಗಲೇ ನಾನು ಹೇಳಿದ್ದೆ, ಇಡೀ ತಮಿಳುನಾಡು ನಿಂತಿರೋದೇ ಬೇರೆ ರಾಜ್ಯಗಳು ಕೊಡುವಂತ ಭಿಕ್ಷೆಯಿಂದ. ಕನ್ನಡಿಗರು ಹೇಳಿ ದಯವಿಟ್ಟು ಕೇಳಿ. ಅಲ್ಲಿರುವ ಜನರು ಬಹಳ ಮುಗ್ಧರು. ಅವ್ರಿಗೆ ಆಮಿಷಗಳನ್ನ ತೋರಿಸಿ ರಾಜಕೀಯ ಪ್ರೇರಿತವಾಗಿ ಕಾಣಿಕೆ ಕೊಟ್ಟಿದ್ದೀನಿ ಅಂತೇಳಿ ಒಂದ್ ಕಡೆ ನೀರಿನ ಸಮಸ್ಯೆ, ಒಂದ್ ಕಡೆಗೆ ಕಾಣಿಕೆ ಕೊಡೋದು, ಎರಡನ್ನೂ ಸಹ ನಮ್ಗೆ ಮಗುವಿನ ಆಡ್ಸೋದು, ಮಗುವಿಗೆ ಚಿವುಟೋ ಕೆಲಸ ಮಾಡ್ತಾರೆ. ಇಡೀ ತಮಿಳುನಾಡಿನ ಅರ್ಥಶಾಸ್ತ್ರಜ್ಞರು ಈಗಾಗಲೇ ಭವಿಷ್ಯ ನುಡಿದಿದ್ದಾರೆ. ಇನ್ನೊಂದು 5-6 ವರ್ಷ ಅಷ್ಟೇ ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಮುಳುಗೋಗುತ್ತದು. ಯಾಕೆಂದ್ರೆ ಅಲ್ಲಿನ ಅರ್ಥವ್ಯವಸ್ಥೆ ಇದೆಯಲ್ಲ ಸಂಪೂರ್ಣ ಕುಸಿತ ಇದೆ. ಅಲ್ಲಲ್ಲ, ಈಗಾಗಲೇ ಅವ್ರ ಭವಿಷ್ಯ ನುಡಿದಿದ್ದಾರೆ, ನಾವು ನುಡಿಯೋದ್ ಬೇಡ. ತಮಿಳುನಾಡಿನ ಅರ್ಥಶಾಸ್ತ್ರಜ್ಞರೇ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಸರ್ಕಾರ ಇನ್ನೊಂದು 5-6 ವರ್ಷ ಅಷ್ಟೇನೆ ಇದು ಹೀಗೆ ಮುಂದುವರೆದ್ರೆ ಸಂಪೂರ್ಣ ಆರ್ಥಿಕವಾಗಿ ದಿವಾಳಿ ಎದ್ಬಿಡುತ್ತೆ ಅಂತ. ಭಾರತ ದೇಶದಲ್ಲಿ ಅದನ್ನ ಅವ್ರು ಅನುಭವಿಸ್ತಾರೆ ಖಂಡಿತವಾಗಿ. ಭಾರತ ದೇಶದಲ್ಲಿ ಇಲ್ಲದೆ ಇರುವಂತ ಅಲ್ಲಲ್ಲ, ಅವರು ಮಾಡಿದ ತಪ್ಪಿಗೆ, ಅವ್ರ ನಾಯಕಿ ಮಾಡಿದ ತಪ್ಪಿಗೆ ಇಡೀ ರಾಜ್ಯದ ಜನ ಯಾರು ಆಕೆಯನ್ನು ಬೆಂಬಲಿಸ್ತಾರೆ ಅವರೆಲ್ಲರೂ ಬೆಲೆ ತೆರಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಏನಾಗಿದೆ ಗೊತ್ತಾ, ಇಡ್ಲಿ ವಡೆ ಬೋಂಡಾ ಪಕೋಡ ಕೊಟ್ಬಿಟ್ಟು ಜನರನ್ನ ದುಡಿಯೋ ವರ್ಗದಿಂದ ದುಡಿದೇ ಇರೋ ವರ್ಗಕ್ಕೆ ಒಂಥರ ಇದು ಮಾಡ್ತಾ ಇದ್ದಾರೆ. ಸೊ ಇವೆಲ್ಲವೂ ತಪ್ಪೇನೆ. ಆಮೇಲೆ ಬಿಟ್ಟಿ ಬರ್ಲಿ, ಕರ್ನಾಟಕ ರಾಜ್ಯದಿಂದ ಪ್ರತಿಯೊಂದು ನಾವು ಬಿಟ್ಟಿ ಬರ್ಲಿ, ಬೇರೆ ರಾಜ್ಯದಿಂದ ಬರ್ಲಿ, ಈ ಗುಣ ಇದೆಯಲ್ಲ ಇದು ಭಿಕ್ಷಕ ಗುಣ. ಆ ಭಿಕ್ಷಕ ಗುಣ ಎಲ್ಲಿವರೆಗಿರುತ್ತೆ ಅವರು ಸ್ವಾಭಿಮಾನಿಗಳು ಆಗೋದಿಲ್ಲ. ಆ ಗುಣವನ್ನ ಬಿಡಬೇಕು. ಹೇಳಿ ಸರ್. ಒಂದ್ ಸೆಕೆಂಡ್ ಕರ್ನಾಟಕ ಜನ ಸ್ವಾಭಿಮಾನಿ ಬದುಕು ಕಂಡವರು. ಅವ್ರು ಯಾರ ಕೈಯಲ್ಲೂ ಬದುಕೋದಿಲ್ಲ, ಯಾರ ಅಂಗಲ್ಲೂ ಅವ್ರಿಗಿಲ್ಲ. ಇಲ್ಲಿ ಜನ ದುಡಿತಾರೆ. ನಾವೇನ್ ಹೇಳೋದು ಅಂದ್ರೆ, ಆಮಿಷಗಳನ್ನ ತೋರಿಸಿ ರಾಜಕೀಯ ಮಾಡೋದ್ ಬಿಟ್ಟು ಆ ಜನರಿಗೆ ಉದ್ಯೋಗ ಕೊಡಿ. ಅಲ್ಲೂ ತುಂಬಾ ಕಡು ಬಡವರು ತುಂಬಿದ್ದಾರೆ ತಮಿಳುನಾಡಲ್ಲೂ ಕನ್ನಡಿಗರಿದ್ದಾರೆ, ಕರ್ನಾಟಕದಲ್ಲೂ ತಮಿಳವರಿದ್ದಾರೆ. 1 ಕೋಟಿಗೂ ಅಧಿಕವಾಗಿರೋ ಜನಕ್ಕೆ ನಾವಿಲ್ಲಿ ಸಾಮರಸ್ಯ ಕಾಪಾಡ್ತೀವಿ. ನಮ್ಮವ್ರಿಗೆ ನೀವು ಅಲ್ಲಿ ಇಟ್ಕೊಂಡು ಹೊಡಿತೀರಿ ಬಟ್ಟೆ ಬಿಚ್ಚಿ. ಈ ನ್ಯಾಯನ ಇಟ್ಕೊಂಡು ನೀವು ನಮ್ಮ ಅಧಿದೇವತೆಗೆ ಚಿನ್ನ ಕಳಿಸ್ಕೊಡ್ತೀರಿ. ಇದನ್ನ ಏನ್ ಅನ್ಕೋಬೇಕು ನಾವಾಗಾರೆ? ತಪ್ಪೇನು ಅಂತ ಒಬ್ಬ ದೇವಿ ಕೇವಲ ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗೋದಿಲ್ಲ, ಇಡೀ ಪ್ರಪಂಚಕ್ಕೆ ದೇವಿ ತನ್ನ ಆಶೀರ್ವಾದವನ್ನ ನೀಡ್ತಾಳೆ. ಅವ್ರು ಬಂದು ಕೊಡೋದ್ರಲ್ಲಿ ಏನ್ ತಪ್ಪು ಅಂತ? ಎಸ್, ಅದನ್ನ ಒಪ್ಕೋತೀನಿ. ದಯವಿಟ್ಟು ಕೇಳಿ. ಆಸ್ತಿಕ ದೇವರ ನಂಬಿಕೆನ ಹಾಗೆ ಕಾಪಾಡ್ಕೊಂಡು ಹೋಗಂತೇಳಿ ರಾಜಕೀಯ ಮಾಡ್ತಾರ ಹೊರತು, ನೀವು ಆ ಸಹಾಯ ಮಾಡೋದಾದ್ರೆ ಮೈಸೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಇರುವಂತ ರೈತರಿಗೆ ನೀವು ಹಣ ಕಳಿಸ್ಕೊಡಿ. ಕೇಳ್ಬೇಡಿ, ನಾವು ಉಪವಾಸ ಇರೋಣ. ಅಲ್ಲಲ್ಲ ರೇವಣ್ಣ ಅವರೇ, ತಪ್ಪು. ಇದನ್ನ ಇನ್ನೊಂದು ರೀತಿಯಲ್ಲಿ ಹೀಗೂ ವಿಶ್ಲೇಷಣೆ ಮಾಡ್ಬೋದು. ಬಹುಶಃ ಮರಳಿ ಮನೆಗೆ ಅಂತೇಳಿ ಈ ಒಡವೆಗಳು ಬಂದಿದೆ ಅನ್ಸುತ್ತೆ. ಯಾಕೆಂದ್ರೆ ಜಯಲಲಿತಾ ಕೋರ್ಟಲ್ಲಿ ಕೇಸಲ್ಲಿ ಸಿಗಾಕೊಂಡಾಗ ಇಷ್ಟು ಒಡವೆಗಳು, ಇಷ್ಟು ಆಸ್ತಿ ಎಲ್ಲಿಂದ ಬಂತು ಅಂದಾಗ ಒಂದು ಅಫಿಡವಿಟ್ ಹಾಕಿದ್ದಾರೆ. ಇವೆಲ್ಲವನ್ನೂ ಕೂಡ ಮೈಸೂರು ಮಹಾರಾಜರು ನನ್ನ ತಾತನಿಗೆ ಕೊಟ್ಟಿದ್ದು, ಮತ್ತೆ ಅವ್ರ ತಾಯಿ ಕೊಟ್ಟಿರೋದು ವಾಪಸ್ ಬಂದಿದೆ, ನಮಗೆ ಕೊಟ್ಟಿರೋದು ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ.
ಅದನ್ನೇ ಬಹುಶಃ ಈ ಕೆಟ್ಟ ಹೆಂಗ್ಸತ್ರ ನನ್ನ ಸಂಪತ್ತು ಇರೋದು ಬೇಡ ಅಂತೇಳಿ ಚಾಮುಂಡಿ ತೀರ್ಮಾನ ಮಾಡಿ ಈ ರೀತಿ ವಾಪಸ್ ತಗೊಂಡಿರ್ಬೋದೇನೋ ಅಂತೇಳಿ ಹಾಗೂ ವ್ಯಾಖ್ಯಾನ ಮಾಡ್ಬೋದು. ಆಮೇಲೆ ಇದು ಖಂಡಿತ ಜಯಲಲಿತಾ ಆಸ್ತಿ ಅಲ್ಲ, ಇದು ನಮ್ಮದೇ ವಾಪಸ್ ಬಂದಿದೆ. ನೀವು ಹಾಗೆ ಸಂಪರ್ಕದಲ್ಲಿ ಜೊತೆಗೆ ಮತ್ತೆ ಮಾತಾಡ್ತೀನಿ. ಉಮಾಕಾಂತ್ ಗುರುಜಿಯವ್ರ ಜೊತೆಗೂ ಕೂಡ ಮಾತನಾಡ್ತೀನಿ. ಈ ಹರಕೆ ಅನ್ನೋ ಪದ ಬಂದಾಗ ಹರಕೆಯನ್ನ ಈಡೇರಿಸಿದ್ರೆ ಎಂಥವರೆಗೂ ಕೂಡ ದೇವಿ ಒಲಿದು ಬಿಡ್ತಾಳ ಅನ್ನೋ ಪ್ರಶ್ನೆ ನಮಗೆ ಎದುರಾಗುತ್ತೆ. ಏನೇನೋ ಕೆಲಸಗಳನ್ನ ಮಾಡ್ಕೊಂಡು ಬಂದು ಇನ್ನೇನೋ ಹರಕೆಗಳನ್ನ ಕಟ್ಕೊಂಡು ಆ ಈಡೇರಿದ ತಕ್ಷಣ ಹರಕೆ ಬಂದು ಈಡೇರಿಸಿದ ತಕ್ಷಣ ದೇವಿ ಒಲಿದು ಬಿಡ್ತಾಳ, ಇಂಥ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಎಸ್ ಉಮಾಕಾಂತ್ ಗುರುಜಿಯವರೇ, ಹರಕೆಯನ್ನ ತೀರಿಸೋದು ಅಂದ್ರೆ ಎಲ್ಲರೂ ಕೂಡ ಅದನ್ನು ರೂಢಿಸ್ಕೊಂಡು ಬಂದಿದ್ದಾರೆ, ಹಿಂದಿನಿಂದಲೂ ಕೂಡ ಇದೆ. ಆದ್ರೆ ಆ ಊರಿನಲ್ಲಿರುವಂತ ಜನರಿಗೆ ಕಷ್ಟಗಳನ್ನ ಕೊಟ್ಟು ಕಿರುಕುಳವನ್ನ ಕೊಟ್ಟು ಅವ್ರು ಸತ್ರು ಅಷ್ಟೇ ನನಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಮಾಡಿ ಅದೇ ಊರಿನಲ್ಲಿರುವಂತಹ ಒಂದು ದೇವಿಗೆ ಬಂದು ಈ ರೀತಿಯಾಗಿ ಕಾಣಿಕೆಯನ್ನ ಕೊಡೋದು, ಹರಕೆಯನ್ನ ತೀರಿಸಿದ್ರೆ ಆ ದೇವಿ ಒಲಿದು ಬಿಡ್ತಾಳ ಅಂತ. ಇದು ಒಂದು ರೀತಿಯಲ್ಲಿ ಜ್ಞಾನದ ಮಾತು ಅಜ್ಞಾನದ ಮಾತು ಎರಡೂ ಹೊಂದ್ಕೊಳತ್ತಿದ್ರಲ್ಲಿ. ಇದರಲ್ಲಿ ಒಬ್ಬೊಬ್ಬರು ಚೂಟ್ಬಿಟ್ಟು ಚಾಕ್ಲೇಟ್ ಕೊಡಿಸ್ತಾರೆ, ಈ ಥರ ಮಾಡೋ ಅಂಥದ್ದು. ಇನ್ನು ಒಬ್ಬೊಬ್ಬರು ಪ್ರೀತಿಯಿಂದನೂ ಕಾಣಿಕೆಯನ್ನು ಕೊಡೋ ಅಂಥದ್ದು. ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ನಾವು ನಮ್ಮ ಹಳ್ಳಿ ಮನೆಗಳಲ್ಲಿ ನಾವು ನೋಡಿದ್ದೀವಿ, ಒಂದು ಮಗು ಅಳ್ತಾ ಇದ್ರೆ ಆ ತಾಯಿ 2 ಗಂಟೆ ರಾತ್ರಿ ಹೊತ್ತು ಎದ್ದು ಅಪ್ಪ ಮಂಜುನಾಥ ಚಾಮುಂಡೇಶ್ವರಿ ₹1 ಎತ್ತಿ ತೆಗೆದು ಹರಕೆಯನ್ನು ಕಟ್ಟು ನನ್ನ ಮಗು ಹುಷಾರಾಗ್ಲಿ ಶಾಂತವಾಗಿ ಮಲಗಲಿ ಅನ್ನೋದು ಪ್ರಾರ್ಥನೆ ಮಾಡಿ ತಿಕ್ಕಿದ ತಕ್ಷಣ ಆ ಮಧು ಕ್ಷಣದಲ್ಲಿ ಮಲಗಿಬಿಟ್ಟಿರತ್ತೆ. ದಿಸ್ ಈಸ್ ವಾಟ್ ಹರಕೆ ಆಫರಿಂಗ್ಸ್ ಅಂತ ಇದಕ್ಕೆ ನಾವು ಹೇಳ್ತೀವಿ. ಆ ₹1 ಕಾಣಿಕೆಗೂ ಆ ಪರಮಾತ್ಮ ತಲೆ ಬಾಗ್ತಾನೆ ಇಲ್ಲ ಅಂತಲ್ಲ. ಆ ಹೃದಯ ಆತ್ಮ ಸಾಕ್ಷಿಯಾಗಿ ನಾವೇನು ಆ ತಾಯಿ ಹೇಳ್ಕೊಳ್ತಾಳೋ ಪರರಿಗೆ, ತಮ್ಮವರಿಗೆ, ಮಕ್ಕಳಿಗೆ ಆಗ್ಬೋದು, ಗಂಡನಿಗಾಗ್ಬೋದು, ಯಾರಿಗೆ ಆದ್ರೂ ಹೀಗೆ ಒಂದು ಪ್ರಾರ್ಥನೆ ಅನ್ನೋದು ಎಲ್ಲಿ ಬರುತ್ತೋ ಆತ್ಮಸಾಕ್ಷಿಯಿಂದ ಅಲ್ಲಿ ಆ ತಾಯಿ ಒಲಿತಾಳೆ, ಇಲ್ಲ ಅಂತ ಅಲ್ಲ, ಎಂಥವ್ರಿಗೂ ಒಲಿತಾಳೆ. ಇಲ್ಲ, ಇದ್ರಲ್ಲಿ ನಂದು ಭಿನ್ನಾಭಿಪ್ರಾಯ ಇದೆ. ಎಂಥವ್ರಿಗೂ ಒಲಿಯೋದಿಲ್ಲ ತಾಯಿ. ಆಮೇಲೆ ₹1 ₹2 ಇವೆಲ್ಲ ಇದೆಯಲ್ಲ, ನಾವೇನು ಒಂದಲ್ಲ 10 ಕೋಟಿ ಕೊಟ್ಟರು ನನ್ನ ಪಾಪ ಮಾಡಿಬಿಟ್ಟು ನಾನು ಒಳ್ಳೇದು ಮಾಡೋ ಅಂದ್ರೆ ಖಂಡಿತ ಮಾಡೋದಿಲ್ಲ. ಬಟ್ ದೇವ್ರು ಒಲಿಯೋದು ಯಾರಿಗೆ ಅಂದರೆ ಯಾರು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾರಲ್ಲ ಅಂಥವ್ರಿಗೆ ಖಂಡಿತ ದೇವ್ರು ಒಲಿಬೋದು. ಅದೇ ಅದೇ ಈ ಪೂಜೆ ಪುರಸ್ಕಾರ, ನಾನು ಆ ಹೂವು ಕೊಡ್ತೀನಿ, ನಾನು ಈ ಹೂವು, ಇದು ಯಾವುದರಿಂದನೂ ದೇವ್ರು ಖಂಡಿತ ಒಲಿಯಲ್ಲ. ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಮನಸ್ಸಿನಲ್ಲಿ ಇನ್ನೊಬ್ರಿಗೆ ಕೆಟ್ಟದ್ದನ್ನ ಬಗೆಬಾರ್ದು. ಸತ್ಯ. ಇನ್ನೊಬ್ರಿಗೆ ಕೆಟ್ಟದನ್ನ ಬಗದಿದ್ದಕ್ಕೇನು ಅಂತ ಇದನ್ನ ಉದಾಹರಣೆ ಕೊಡ್ಬೋದು. ಆದ್ರೂ ಒಬ್ಬ ಮಹಿಳೆ ಆಗಿರೋದ್ರಿಂದ ನಾನು ಅದನ್ನ ಹೇಳಕ್ ಹೋಗಲ್ಲ. ಜಯಲಲಿತಾ ಮಾಡಬಾರದ ತಪ್ಪನ್ನ ಮಾಡಿದ್ದಕ್ಕೆ ಅನುಭವಿಸಬಾರದ ನೋವನ್ನ ಅನುಭವಿಸ್ತಾ ಇದ್ದಾಳೆ ಅಂತ ನೇರವಾಗಿ ಹೇಳ್ಬೋದು. ಅಂದ್ರೆ ಏನ್ ತಪ್ಪು ಅಂದ್ರೆ ಆಕೆ ಕೃಷಿಗೆ ನೀರು ಕೇಳಿದ್ದು ಖಂಡಿತ ತಪ್ಪಲ್ಲ. ಆಕೆ ಹಕ್ಕು, ಆಕೆ ಒಂದು ರಾಜ್ಯದ ಮುಖ್ಯಮಂತ್ರಿ, ಕೇಳಬೇಕು. ಜಗಳ ಆಡ್ತಾಳೆ, ಎಷ್ಟು ಜಾಸ್ತಿ ಬರಲಿ, ಒಂದು 4 ಬಿಂದಿಗೆ ಜಾಸ್ತಿ ಇದ್ರೆ ಬೇಕಾಗುತ್ತೆ, ಅದು ಹೆಣ್ಣಿನ ಒಂದು ಮನಸ್ಥಿತಿ, ಸ್ವಭಾವ. ಆದ್ರೆ ಕುಡಿಯೋ ನೀರು ಕೊಡಬೇಡಿ ಅಂತ ಹೇಳಿದಾಗ ಅದು ರಾಕ್ಷಸಿ ಗುಣ, ಅದು ತಪ್ಪು. ಆ ಗುಣ ಬಹುಶಃ ಯಾರಲ್ಲೂ ಇಲ್ಲ. ಕೃಷಿಗೆ ಜಾಸ್ತಿ ಬೇಕು ಅಂದಿದ್ದು ಅದು ತಪ್ಪೇನಿಲ್ಲ. ಈಗ ನಮ್ಮಲ್ಲೂ ನೀರು ಹಿಡ್ಕೋಬೇಕಾದ್ರೆ ಕೆಲವರು 2 ಬಿಂದಿಗೆ ಜಾಸ್ತಿ ಹಿಡ್ಕೊಂತಾರೆ, ನಾವು ಆ ಹೆಂಗ್ಸಿಗೆ ಬೈತೀವಿ, ಜಗಳ ಆಗುತ್ತೆ, ದುರಾಸೆ ಅಂತ ಹೇಳ್ತೀವಿ. ಆದ್ರೆ ತಪ್ಪೇನಿಲ್ಲ, ಯಾಕೆಂದ್ರೆ ಆಕೆನೂ ಸ್ವಂತಕ್ಕಲ್ಲ, ತನ್ನ ಮನೆ ಮಕ್ಕಳಿಗೆ ಅಂತೇಳಿ. ಹಾಗೆ ಆಕೆನೂ ಒಂದು ರಾಜ್ಯ ನಡೆಸ್ತಾ ಇರೋದ್ರಿಂದ ಕೇಳಿರ್ಬೋದು. ಆದರೆ ಕುಡಿಯೋ ನೀರು, ಆಮೇಲೆ ಆಕೆ ಬರೀ ಕನ್ನಡ ವಿರೋಧಿ ಅಲ್ಲ. ಈಗ ನಮ್ಮ ರೇವಣ್ಣವ್ರು ಹೇಳಿದಾಗೆ ಕನ್ನಡ ವಿರೋಧಿ ಅಂತಲ್ಲ. ಬೆಂಗಳೂರಿಗೆ ಕುಡಿಯೋ ನೀರು ಕೊಡಬೇಡಿ ಅಂದಾಗ ಬೆಂಗಳೂರಿನಲ್ಲಿ 20 ಲಕ್ಷ ಜನ ತಮಿಳ್ನವರು ಇದ್ದಾರೆ. ಜಯಲಲಿತಾ ತಮಿಳ್ ವಿರೋಧಿ ನನ್ನ ಪ್ರಕಾರ, ತಮಿಳಿಗರ ವಿರೋಧಿ. 20 ಲಕ್ಷ ಜನ ಯಾರು ಅವರು? ತಮಿಳ್ನಾಡಿನವರು, ತಮಿಳು ಮಾತಾಡೋವಂಥವ್ರು. ಇವತ್ತಿಗೂ ಜಯಲಲಿತಾ ಅಂದ್ರೆ ಪ್ರಾಣ ಬಿಡ್ತಾರೆ, ಬೆಂಗಳೂರಿನ ತಮಿಳ್ನವರು. ಅಂಥವ್ರಿಗೂ ಕುಡಿಯೋ ನೀರು ಕೊಡಬೇಡಿ ಅಂದ್ರೆ ಅವಳು ಮನುಷ್ಯಳೇ ಅಲ್ಲ, ರಾಕ್ಷಸಿಗಿಂತ ಕಡೆ. ಅಂತವ್ರದ್ದು ಯಾಕೆ ಇಸ್ಕೊಳ್ಬೇಕು ಅನ್ನೋ ಪ್ರಶ್ನೆಯನ್ನೇ ಮೈಸೂರು ಅಂದ ತಕ್ಷಣ ಚಾಮುಂಡಿ ಬೆಟ್ಟ ಅನ್ನೋದು ಚಾಮುಂಡಿ ದೇವಿ ಅಂತಾನೆ ನಮ್ಗೆ ನೆನಪಲ್ಲಿರೋ. ಇಲ್ಲ, ನಾವೇನ್ ಮಾಡಿ ದೇವತೆ ಅಂತ ಕರೆಸ್ಕೊಳ್ಳುವಂತ ಚಾಮುಂಡಿ ನಾಡ ದೇವತೆ ಅಂದ್ರೆ ಯಾವ ನಾಡಿಗೆ? 1946 ಯಾವ ನಾಡು? 1950. ಅದು ನಾವು ಮಾಡೋದು ಕಷ್ಟ ಆಗುತ್ತೆ. ನಾವೇನ್ ಮಾಡ್ತೀವಿ, ಇವ್ರನ್ನ ಸೀಮಿತ ಮಾಡ್ಬಿಡ್ತೀವಿ. ನಾವು ಈ ಸಾಹಿತಿಗಳನ್ನ, ಕಲಾವಿದರನ್ನ, ದೇವರನ್ನ, ಇವ್ರನ್ನೆಲ್ಲರನ್ನು ಒಂದು ಭಾಷೆಗೆ ಸೀಮಿತ ಮಾಡಕ್ ಹೋಗ್ಬಾರ್ದು ಖಂಡಿತವಾಗಿಯೂ. ಈಗ ದೇವ್ರನ್ನಂತೂ ಖಂಡಿತ ಭಾಷೆ ಇರ್ಲಿ, ದೇಶಕ್ಕೂ ಸೀಮಿತ ಮಾಡಕ್ ಹೋಗ್ಬಾರ್ದು. ರೇವಣ್ಣ ಅವರೇ ಅದಕ್ಕೇನ್ ಹೇಳ್ತಾರೆ. ಆಮೇಲೆ ಈಗ ಉದಾಹರಣೆಗೆ ನಮ್ಮ ಸಿಂಧು ನಾಗರಿಕತೆ ಇರೋದು ಎಲ್ಲಿ? ಪಾಕಿಸ್ತಾನದಲ್ಲಿ. ನಾವೇನಾದ್ರೂ ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ, ಸಿಂಧು ನಾಗರಿಕತೆ ಬಗ್ಗೆ, ಭಾರತದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಬೇಕು ಅಂದ್ರೆ ಹರಪ್ಪ ಮೊಹೆಂಜೊದಾರೋಗೆ ಹೋಗ್ಬೇಕು. ಅದಿರೋದೆಲ್ಲಿ? ಪಾಕಿಸ್ತಾನದಲ್ಲಿ.
ಬಟ್ ಅಂದ್ರೆ ಅವರು ನೀವು ಬಾರ್ಡರ್ ಹೇಳ್ತಾ- ಹಾಕೊಂಡ್ಬಿಟ್ಟು ನೀವು ಬೀಗ ಹೇಳ್ತಾ ಇರೋದು ಹಾಕೊಂಡ್ಬಿಟ್ರೆ ಚಾಮುಂಡಿ ದೇವಿಯನ್ನ ನಮಗೆ ಮಾತ್ರ ವ್ಯಾಪ್ತಿಯಾಗಿ ಖಂಡಿತ ಸೀಮಿತ ಅಲ್ಲ, ಮಾಡ್ಕೊಳ್ಳೋದು ಖಂಡಿತ ಬೇಡ ಅಲ್ಲ. ಅಂತ. ಇಲ್ಲ, ಚಾಮುಂಡಿ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಈಗ ಕಾಣಿಕೆಯನ್ನ ಸ್ವೀಕರಿಸಿ ಕಾಣಿಕೆಯನ್ನ ನಾವು ಸ್ವೀಕರಿಸಿಲ್ಲ, ಕರ್ನಾಟಕ ಸರ್ಕಾರ ಸ್ವೀಕರಿಸಿಲ್ಲ, ಕನ್ನಡಿಗರು ಸ್ವೀಕರಿಸಿಲ್ಲ. ಚಾಮುಂಡಾಂಬೆಗೆ ಅಂತ ಕೊಟ್ಟಿರೋದು, ಅದರಲ್ಲೂ ಆಂಜನೇಯ ಮತ್ತೆ ಗಣೇಶನ್ಗೆ, ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲೊಂದು ಆಡಳಿತ ಮಂಡಳಿ ಇದೆ, ಯಾರು ಏನ್ ಕೊಟ್ಟರು ತಗೋಬೇಕು ಅವರು. ಗುರುಜಿ ಇದ್ರಲ್ಲಿ ತಪ್ಪಿಲ್ವಾ ಆಗಿದೆ? ಸಾಹೇಬ್ರೆ ಯಾರು ಬೇಕಾದ್ರೂ ಸಾಹೇಬ್ರೆ ಕೊಡ್ಬೋದು. ಹೇಳಿ ಹೇಳಿ ರೇವಣ್ಣ ಅವ್ರು ಹೇಳಿ. ಒಂದು ಎಂಟ್ರಾಗ್ತಾ ಇದೀನಿ ದಯವಿಟ್ಟು ಒಂದು ಈಗ ದೇವತೆಗಳನ್ನ ಸೀಮಿತ ಮಾಡಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ, ಅದಿದೆ. ಆದ್ರೆ ಇದೇ ದೇವತೆ ಇಲ್ಲೂ ಇದಾರಲ್ಲ, ಎಲ್ಲಿ ಬಣ್ಣಾರಿಲಿ ಇದಾರಲ್ಲ, ಅದೇ ದೇವತೆ ತಾನೆ, ಅವಳು ಚಾಮುಂಡೇಶ್ವರಿ ತಾನೆ. ಹೌದು, ಅವಳು ಚಾಮುಂಡೇಶ್ವರಿ ಅಂತಾನೆ ಸ್ವಾಮಿ. ಆಯಾ ಪ್ರಾಂತ್ಯಕ್ಕೆ ಒಂದೊಂದು ದೇವತೆನ ಇಟ್ಕೊಂಡಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬನ್ನಾರಿ ಅಮ್ಮನ್ ದೇವಸ್ಥಾನಕ್ಕೂ ಕರ್ನಾಟಕದವ್ರು ಹೋಗ್ತಾರೆ, ತಮಿಳ್ನಾಡವ್ರು ಬರ್ತಾರೆ. ತಮಿಳ್ನಾಡವ್ರು ಇಲ್ಲಿಗಿಂತ ಜಾಸ್ತಿ ಕೊಲ್ಲೂರ್ಗೆ ಹೋಗ್ತಾರೆ, ಕೊಲ್ಲೂರು ಮೂಕಾಂಬಿಕೆಗೆ. ಕೇರಳದವರು, ತಮಿಳ್ನಾಡವರು ಕೊಲ್ಲೂರು ಮೂಕಾಂಬಿಕೆ ದೇವಿಗೆ ಬಹಳ ಪ್ರಸಿದ್ಧ, ಬಹಳ ಆ ದೇವಸ್ಥಾನಕ್ಕೆ ಬಹಳಷ್ಟು ಕಾಣಿಕೆಗಳನ್ನ ಕೊಡ್ತಾರೆ. ಅಲ್ಯಾರು ನಾವು ಮಾತಾಡೋದಿಲ್ಲ. ನೀವು ಅಧಿದೇವತೆ ಚಾಮುಂಡೇಶ್ವರಿಗೆ ನೀವು ಪರ್ಟಿಕ್ಯುಲರ್ ಆಗಿ ಕೊಡ್ತಾ ಇದ್ದೀರಿ. ಪರ್ಟಿಕ್ಯುಲರ್ ಕೊಡೋದನ್ನ ನಾವು ಬೇಡ ಅಂತ ಇಲ್ಲ. ನೀವೊಬ್ಬರು ನಿಮ್ಮ ಬಾಯಲ್ಲೇ ಬಂದಂಗೆ ರಾಕ್ಷಸಿಯಿಂದ ನಾವ್ ಯಾಕೆ ತಗೋಬೇಕು? ನಮ್ಗೆ ರಾಕ್ಷಸ ಸಂಸ್ಕೃತಿ ಗಣ ಬೇಡ, ನಮ್ಗೆ ರಾಕ್ಷಸ ಸಂಸ್ಕೃತಿ ಬೇಡ. ರೇವಣ್ಣವ್ರೆ, ನಾವು ಸ್ವಾಭಿಮಾನಿಗಳು. ರೇವಣ್ಣವ್ರೆ, ಕನ್ನಡಿಗರು ಇದನ್ನ ತಗೊಂತಾ ಇಲ್ಲ. ಅವ್ರ ಸಂಕಟ ಆಗ್ತಾ ಇದೆ. ಅಲ್ಲ, ಯಾಕಂದ್ರೆ ನಿಮಗಿಂತ ಮಂಡ್ಯ, ಹೆಚ್ಚಿನ ಸಂಕಟ. ಮೈಸೂರು, ಬೆಂಗಳೂರು ತಗೊಳ್ಳಿ, ಭಾಗದ ನಮ್ಮ- ಈ ಜನಕ್ಕೆ ಯಾರೇ ಕುಡಿಯೋ ನೀರನ್ನು ಕೊಡೋಕೆ ಈ ರೀತಿಯಾಗಿ Yes. ಅಲ್ಲ, ಹೇಳಿದ್ನಲ್ಲ. ಯಾಕೆ ಪಡಿಬೇಕು ಅನ್ನೋ ಪ್ರಶ್ನೆ ಆಮೇಲೆ ಜೊತೆಗಿದು ಜಯಲಲಿತಾ ಪ್ರಾಪರ್ಟಿ ಅಲ್ಲ. ಈಗಾಗಲೇ ನಾನು ಹೇಳ್ದೆ, ಇದು ಜಯಲಲಿತಾ ಸಂಪತ್ತಲ್ಲ, ನಮ್ಮದೇ ರಾಜ್ಯದ ಸಂಪತ್ತಿದು ಮರಳಿ ಬರ್ತಾ ಇದೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಯಾವುದೋ ಕಾರಣಕ್ಕೆ ಜಯಲಲಿತಾ ತಾತನ್ಗೆ, ಜಯಲಲಿತಾ ತಾಯಿಗೆ ಒಡವೆಗಳನ್ನ ಕೊಟ್ಟಿದ್ರು. ಆ ಒಡವೆ ಯಾವ್ದು? ಅರಮನೆದು ಮತ್ತು ಚಾಮುಂಡಾಂಬಿ ದೇವಸ್ಥಾನದ ಎಲ್ಲವೂ ಒಂದೇ, ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಅದೇ ಸಂಪತ್ತು ಅಂದ್ರೆ ಚಾಮುಂಡಿನೇ ತೀರ್ಮಾನ ಮಾಡಿರ್ಬೇಕು. ಅಲ್ಲ ರೇವಣ್ಣ ಅವರು ಹೇಳ್ತಾ ಇರೋದು ಇಷ್ಟೇ, ಮಾತು ಕೇಳಿ. ನಮಗೆ ವಾಪಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಚಾಮುಂಡಿನೇ ಈ ಜಯಲಲಿತಾ ಬುದ್ಧಿ ಕೊಟ್ಟು, ನನ್ನ ಸಂಪತ್ತು ನಿನ್ನ ಹತ್ರ ಇದೆ, ನನ್ನ ಹಿರಿಯ ಮಗ ಜಯಚಾಮರಾಜೇಂದ್ರ ಒಡೆಯರು ಅಪ್ಪಿತಪ್ಪಿ ನನ್ನಲ್ಲಿದ್ದಂತ ನನ್ನ ರಾಜ್ಯದ ಸಂಪತ್ತನ್ನ ನಿನ್ನ ತಂದೆಗೆ, ನಿನ್ನ ತಾತನ್ಗೆ, ನಿನ್ನ ತಾಯಿ ಕೊಟ್ಟಿದ್ರು, ಈಗ ಅದ್ ನಿನ್ ಬಳಿ ಇದೆ, ರಾಕ್ಷಸಿ ಹತ್ರ ನನ್ನ ಸಂಪತ್ತಿರೋದು ನಾನು ಇಷ್ಟಪಡಲ್ಲ, ಮళ్ళీ ವಾಪಸ್ ಕೊಡುವಂತ ಬುದ್ಧಿ ಕೊಟ್ಟಿರ್ಬೋದು. ಹೀಗಾಗಿ ಅದು ವಾಪಸ್ ಬರ್ತಾ ಇದೆ. ಆ ರೀತಿಯಲ್ಲೂ ತಗೋಣ ನಾವು. ಹೀಗಾಗಿ ಆಮೇಲೆ ದೇವಾಲಯಗಳಲ್ಲಿ ಒಂದೇ ಹೇಳ್ತೀನಿ, ನಾವು ತೀರ್ಮಾನ ಮಾಡ್ತೀವಿ ಜಯಲಲಿತಾ ಕೆಟ್ಟವಳು ಅಂತ, ಇನ್ನೂ ಕೋರ್ಟಲ್ಲಿ ತೀರ್ಮಾನ ಆಗಿಲ್ಲ. ಒಂದು. ಎರಡನೇದಾಗಿ ದೇವ್ರ ಮುಂದೆ ಇನ್ನೊಂದು ಜಡ್ಜ್ಮೆಂಟ್ ಇರುತ್ತೆ, ಆ ಜಡ್ಜ್ಮೆಂಟ್ ನಾವು ನೀವು ಕೊಡಕ್ ಹೋಗ್ಬಾರ್ದು. ಇಂಟರಪ್ಟ್ ಆಗ್ಬಿಡ್ತೀನಿ ಸರ್, ದಯವಿಟ್ಟು ಹೇಳಿ, ಖಂಡಿತ ಹೇಳಿ. ಈ ವಿಚಾರವನ್ನ ಕರುಣಾನಿಧಿ ಅವರು ಹೇಳಿದ್ರು. ಇವರು ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಆದ್ಮೇಲೆ ಹೈಕೋರ್ಟ್ ಅಲ್ಲಿ ಬೆಂಗಳೂರಲ್ಲಿ ಕರುಣಾನಿಧಿ ಅವರು ಹೇಳಿದ್ರು, ಇವಳು ಕೋರ್ಟ್ ಅಲ್ಲಿ ಗೆದ್ದಿರ್ಬೋದು, ಇವಳು ದೈವ ಸಂಕುಲ ಇಲ್ಲ, ಅವಳಿಗೆ ದೇವರೇ ನೋಡ್ಕೊಳ್ತಾನೆ ಅಂತ ಕರುಣಾನಿಧಿ ಅವರು ಹೇಳಿದ್ದಾರೆ. ಇದೇ ಕರುಣಾನಿಧಿ ಮಧ್ಯಂತರ ಮಂಡಳಿ, ಕಾವೇರಿ ಜಲಮಂಡಳಿ ಆಗ್ಬೇಕು ಅಂತ ಹೇಳಿ ವಿ.ಪಿ. ಸಿಂಗ್ ಮೇಲೆ ಪ್ರಭಾವ ಬೀರಿ ನಮ್ಮ ರಾಜ್ಯಕ್ಕೆ ಕಂಟಕರಾಗಿದ್ರು. ಅದಕ್ಕೆ ಏನ್ ಹೇಳ್ತೀರಾ? ಈಗ ಏನಾಗಿದೆ, ಒಬ್ಬರಲ್ಲಿ ಒಳ್ಳೆ ಗುಣನೂ ಇರುತ್ತೆ, ಇನ್ನೊಬ್ಬರಲ್ಲಿ ಕೆಟ್ಟ ಗುಣನೂ ಇರುತ್ತೆ. ಇವತ್ತು ಕಾವೇರಿ ತೀರ್ಪು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ವಿ.ಪಿ. ಸಿಂಗ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಕರುಣಾನಿಧಿ ಈ ಕಾವೇರಿ ಮಂಡಳಿಯನ್ನ ರಚನೆ ಮಾಡಿ ಅಂತ ಹೇಳಿದ್ರು. ಈಗ ನಿಜವಾಗಿ ಮೂಲ ಹುಡ್ಕೊಂಡ್ರೆ ಅಪರಾಧಿ ಸ್ಥಾನದಲ್ಲಿ ಕರುಣಾನಿಧಿನೂ ನಿಲ್ತಾನೆ. ಗುರುಜಿ ಅವರು ಇದೆಲ್ಲವೂ ಕೂಡ ವಾದ ವಿವಾದಗಳನ್ನು ನೋಡ್ತಾ ಇದ್ರೆ ಏನ್ ಮಾಡೋದು ಸರಿ ಆಗುತ್ತಾ? ಇವಾಗ ಹರಕೆ ಅನ್ನೋದು ಮೋದಿ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ರೇವಣ್ಣ ಅವರೇ ಬರ್ತೀನಿ, ನಿಮ್ಮ ಹತ್ರ ಕೇಳ್ತೀನಿ. ಗುರುಜಿ ಅವರೇ, ಹರಕೆ ಅನ್ನೋದು ಯಾರು ಬೇಕಾದ್ರೂ ಮಾಡ್ಕೋಬಹುದು, ಯಾವ ದೇವ್ರಿಗೋದ್ರು ಬಟ್ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತಾ ಇದೆ. ತಪ್ಪಿಲ್ಲ, ಯಾರು ಬೇಕಾದ್ರೂ ಹರಕೆ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಆ ಹರಕೆಗಳನ್ನ ತೀರಿಸ್ಕೋಬಹುದು. ನನಗೆ ಪೂರ್ತಿ ಆಗಿದ್ರೆ ನನ್ನ ಹರಕೆ ನಾನು ನನ್ನ ಕ್ಷೇತ್ರದಲ್ಲಿ ನನಗೆ ಸಂಕಟ ಕೊಟ್ಟು, ನನಗೆ ಕಷ್ಟ ಕೊಟ್ಟು ಅದೇ ದೇವಿಗೆ ಬಂದು ನೀವು ಹರಕೆಯನ್ನ ತೀರಿಸ್ತೀರಿ ಅಂದ್ರೆ ಯಾರು ಒಪ್ಕೊಳ್ತಾರೆ? ಅಲ್ಲಿ ಕಾಣಿಕೆಯನ್ನ ಕೊಡ್ತೀವಿ ಅಂದ್ರೆ ಯಾರು ಸ್ವೀಕರಿಸಬೇಕು? ಅದು ಸ್ವೀಕರಿಸಬಹುದು. ಯಾಕಂದ್ರೆ ಇಲ್ಲಿ ಸ್ವೀಕರಿಸೋದು ಅವರ ಆತ್ಮಸಾಕ್ಷಿಗೆ ಅವ್ರ ದೇವರು. ಅವ್ರು ಯಾರಿಗೆ ನಂಬಿರ್ತಾರೆ ಅವ್ರಿಗೆ ಮಾತ್ರ. ಬಟ್ ಆ ಕ್ಷೇತ್ರದ ಜನರಿಗೆ ನೋವಾಗುತ್ತೆ. ಅದು ಕ್ಷೇತ್ರದ ಜನರಿಗೆ ಗೊತ್ತಿಲ್ವಲ್ಲ ಇವ್ರು ಹರಕೆ ಮಾಡ್ಕೊಂಡಿರೋದು. ಇದು ಆತ್ಮಕ್ಕೆ ಗೊತ್ತಾಗುವಂತ ವಿಷಯ ಇರೋದ್ರಿಂದ ಇದು ನಮ್ಗೆ ಗೊತ್ತಿರಲ್ಲ ಯಾವ ಟೈಮಲ್ಲಿ ನೀವು ಹರಕೆ ಮಾಡ್ಕೊಂಡ್ರಿ ಅಂತ. ಅದು ಗೊತ್ತಿಲ್ಲ, ಏನಂತ ಹೇಳ್ಕೊಂಡ್ರಿ ಅನ್ನೋದು ನನ್ಗೆ ಗೊತ್ತಿಲ್ಲ. ಹಾಗೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಹಾಗೆ 50 ಕೋಟಿ ರೂಪಾಯಿದು ನಾನು ಕಿರೀಟ ಹಾಕ್ತೀನಿ ಅಂತ ಯಾವಾಗ ಹೇಳ್ಕೊಂಡಿದ್ರು ಅವರು? ತಂದು ಹಾಕಿದ್ರಲ್ಲ. ಬಟ್ ಈಗ ವಿರೋಧ ವ್ಯಕ್ತವಾಗ್ತಿರೋ ಹಿನ್ನೆಲೆಯಲ್ಲಿ ಅದನ್ನ ವಾಪಸ್ ಕೊಡ್ಬೇಕಾಗತ್ತಾ? ಇಂತಹ ಹರಕೆಗಳನ್ನ ವಾಪಸ್ ಕೊಡ್ಬೇಕಾಗತ್ತಾ ಅಥವಾ ಬೇಡವಾ? ಈ ಪ್ರಶ್ನೆ ಕೂಡ ಹೇಳುತ್ತೆ. ಯಾಕಂದ್ರೆ ಅದನ್ನ ವಾಪಸ್ ಕೊಟ್ಬಿಡಿ ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದಾರೆ.
ಕೊಟ್ರೆ ಏನಾಗುತ್ತೆ, ಕೊಡದೇ ಇದ್ದ ಪಕ್ಷದಲ್ಲಿ ಏನಾಗುತ್ತೆ, ಇದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತೀನಿ. ಒಂದು ಪುಟ್ ಈಗ ವಾಪಸ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ವಾಪಸ್ ಕೊಡ್ಬೇಕಾ ಅಥವಾ ಬೇಡವಾ? ಅದು ಆ ಕ್ಷೇತ್ರದ ಆ ದೇವಸ್ಥಾನದ ಅವ್ರಿಗೆ ಸಂಬಂಧಪಟ್ಟಿರೋದು. ಅವ್ರು ಬೇಕಾದರೆ ಇಟ್ಕೋಬಹುದು, ಇಲ್ಲ ಕೊಡಬಾರ್ದು ಅನ್ನೋದು ಇದ್ರೆ ಇಟ್ಕೋಬಹುದು, ಇಲ್ಲಾಂದ್ರೆ ಕೊಟ್ಬಿಡೋಣ ಅಂತ ಇದ್ರೆ ಕೊಟ್ಬಿಡ್ಬೋದು. ಅದೇನು ಫಸ್ಟ್ ಒಂದು ಸತಿಗೆ ಬಂದು ಸೇರಿದೀಯಾ, ಅದು ಮುಗ್ದೋಯ್ತು, ಅದು ಬಂದು ಸೇರಿದಂಗೆ. ಅದು ಮಿಕ್ಕಿದ್ದೆಲ್ಲ ಆದರೂ ಹೋಗ್ಲಿ, ಅದಕ್ಕೆ ಏನು ಸಂಬಂಧ ಇಲ್ಲ. ವಾಪಸ್ ಇಟ್ಟರು ಇಟ್ಕೋಬಹುದು, ನಿಮ್ಮ ಕರ್ತವ್ಯ ಅವ್ರು ಮಾಡಿಬಿಟ್ಟವ್ರ, ಅದು ಮುಗ್ದೋಯ್ತು. ಆಮೇಲೆ ಎಲ್ಲಾದರೂ ಹೋಗ್ಲಿ. ಬಟ್ ಅದು ಹರಕೆ ತೀರಿಸಿದ್ದು ಆಯ್ತು, ಅದು ತೀರ್ಸಿರೋದು ತೀರ್ಸಾಗೋಯ್ತು. ಮಿಕ್ಕಿದ್ದು ಅದು ತೆಗೆದ ಮೇಲೆ ಮತ್ತೆ ಅದು ಮುಗೀತು. ಒಂದ್ಸತಿನೇ ಊಟ ಮಾಡೋದು, ಅದು ನೈವೇದ್ಯಕ್ಕಂತ ಇಟ್ಟಿರೋದು. ಪದೇ ಪದೇ ಹೋಗಿ ನೈವೇದ್ಯನ ಇದು ಮಾಡಕ್ ಹೋಗಲ್ಲ. ಮತ್ತೆ ಅದು ನೈವೇದ್ಯ ಇಟ್ಮೇಲೆ ತೊಗೊಂಡ್ಬಿಟ್ಟು ಅಂದ್ರೆ ಅದು ಮುಗ್ದೋಯ್ತು, ಒಂದ್ಸತಿ ಕೊಟ್ಟಂಗೆ ಅದು ಹರಕೆ. ಇಲ್ಲ, ಇಲ್ಲಿ ಇನ್ನೊಂದು ಕೇಳ್ಬಿಡ್ತೀನಿ ರೇವಣ್ಣ ಅವರೇ, ಈಗ ನಿಮ್ಮ ಒತ್ತಾಯ ಏನು? ಅದನ್ನ ವಾಪಸ್ ಕೊಡ್ಬೇಕು ಅನ್ನೋದು ನಿಮ್ಮ ಒತ್ತಾಯನ ಅಥವಾ ಏನು ಅಂತ? ಸರ್, ಅವ್ರಿಗೆ ಸ್ವಾಮಿಗಳಿಗೆ ಹೇಳ್ತಾ ಇದ್ದೀನಿ, ಪೂಜ್ಯರಿಗೆ, ಇದು ಮುದ್ರಾ ಇಲಾಖೆ ದೇವಸ್ಥಾನ, ಮೊದಲು ಅರ್ಥ ಮಾಡ್ಕೊಳ್ಬೇಕು. ವಾಪಸ್ ಕೊಡಬಾರ್ದು ಅಂತಿಲ್ಲ. ಸರ್ಕಾರದಿಂದ ಬಂದಿರೋದ್ರಿಂದ ಯಾರು ಬೇರೆಯವ್ರ ತಂದ್ಕೊಟ್ಟು ಕಾಣಿಕೆನೆ ಇವ್ರು ತಗೊಳ್ಳೋದು ಸರಿಯಲ್ಲ. ಅದು ಮತ್ತೆ ರಾಕ್ಷಸ ಸಂಸ್ಕೃತಿ ಗುಣ ಇರೋಳ ಪರವಾಗಿ ಯಾರು ಅಭಿಮಾನಿಗಳು ತಂದ್ಕೊಟ್ಟು ಕಾಣಿಕೆನ ತಗೊಳ್ಳೋದ್ರಲ್ಲಿ ನಮ್ಗೇನು ಅಷ್ಟು ಸರಿ ಕಾಣೋದಿಲ್ಲ ಸರ್. ನಮ್ಮ ಒತ್ತಾಯ ಇಷ್ಟೇ, ಮಾಡಿದೀವಿ, ಕೊಟ್ಬಿಡ್ಬಹುದು. ಆತರ ಏನು ಇಲ್ಲ. ಆತರ ಒಂದ್ಸತಿ ಕೊಡ್ತೀನಿ ಅಂತ ಕೊಟ್ಮೇಲೆ ಅವ್ರು ತಗೊಂಡಾಯ್ತು, ಮತ್ತೆ ಈಗ ಬೇಕಾದ್ರೆ ವಾಪಸ್ ಕೊಡ್ಬೋದು. ಅದು ಅಲ್ಲ, ನಿಮ್ಮ ಒತ್ತಾಯ ಏನು ಅಂತ ರೇವಣ್ಣ? ವಾಪಸ್ ಕೊಡ್ಬೇಕು ಅನ್ನೋದು ನಿಮ್ಮ ಇದೆ. ನಾವು ವಾಪಸ್ ಕೊಡಿ, ವಾಪಸ್ ಕೊಡ್ಬೇಕಷ್ಟೇ ನಮ್ಮ ಪದ್ಧತಿ. ಎರಡು ಪ್ರಶ್ನೆ ಬರುತ್ತೆ. ವಾಪಸ್ ಕೊಡೋದಾದ್ರೆ ಯಾರಿಗೆ ಕೊಡ್ಬೇಕು? ಕೊಟ್ಟವ್ರಿಗೆ. ಅವ್ನು ಬಂದು ನಾನು ತಗೊಳಲ್ಲ ಅಂತ ಹೇಳ್ತಾನೆ, ಅಲ್ಲಿ ಒಂದು ಕಾನೂನಾತ್ಮಕ ಸಮಸ್ಯೆ. ಎರಡನೇದು, ಜಯಲಲಿತಾ ಕೊಟ್ಟಿರುವಂತ ಈ ಕೊಡುಗೆನ ನಾವು ವಾಪಸ್ಸೇನೋ ಕೊಟ್ಬಿಡ್ಬೋದು ಜನಗಳ ಒತ್ತಾಯಕ್ಕೆ ಅಥವಾ ನಮ್ಮೆಲ್ಲರ ಇದಕ್ಕೆ. ನಾಳೆ ಜಯಲಲಿತಾನೆ ಮತ್ತೆ ನಾನು ಚಾಮುಂಡಿ ತಾಯಿ ದರ್ಶನ ಮಾಡಕ್ ಬರ್ತೀನಿ ಅಂತ ಹೇಳ್ತಾರೆ, ತಡಿಯಕ್ಕಾಗಲ್ಲ. ಸಂವಿಧಾನಾತ್ಮಕ ಬಿಕ್ಕಟ್ಟು ಉದ್ಭವ ಆಗ್ಬಿಡುತ್ತೆ. ಆಕೆಗೆ ಏನ್ ರಕ್ಷಣೆ ಕೊಡ್ಬೇಕು ಎಲ್ಲವನ್ನ ಕೊಡ್ಬೇಕಾಗುತ್ತೆ. ಇಲ್ಲ, ನಾನು ಬಂದೇ ಬರ್ತೀನಿ, ನಾನು ಅರ್ಕೆ ಹೊತ್ಕೊಂಡಿದ್ದೆ, ನಾನು ನಮಸ್ಕಾರ ಮಾಡ್ತೀನಿ ಅಂದಾಗ ನೀನು ರಾಕ್ಷಸಿ ಗುಣದವಳು, ನೀ ಇಲ್ಲಿ ಬರಬೇಡ ಅಂತ ಹೇಳಕ್ ಯಾರಿಗೂ ಹಕ್ಕಿರಲ್ಲ. ನಮ್ಮ ಸಂವಿಧಾನದ ರಚನೆ ಆಗಿದೆ, ಒಪ್ಕೊಳ್ಳೇಬೇಕಾಗುತ್ತೆ. ಜೊತೆಗೆ ಆಕೆ ಬಂದಾಗ ರಕ್ಷಣೆ ಕೊಡೋದು ಯಾರು? ನಮ್ಮ ಪೊಲೀಸ್ನವರೇ. ಎಷ್ಟು ಖರ್ಚಾಗುತ್ತೆ? ಕೋಟಿ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. ಆ ರಕ್ಷಣೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವ್ರನ್ನೆಲ್ಲ ಡೆಪ್ಯೂಟ್ ಮಾಡಿ 2 ನಿಮಿಷ ಬಂದು ಹಿಂಗ್ ನಮಸ್ಕಾರ ಮಾಡಿ ಹೋಗೋದಕ್ಕೆ ಅದನ್ನ ತಡೆಯಕ್ಕಾಗುತ್ತಾ? ಆಮೇಲೆ ಭಕ್ತ ಮತ್ತು ದೇವರ ನಡುವಿನ ಇದಿದೆಯಲ್ಲ ಗೆರೆ, ಅದನ್ನ ಯಾರು ಪ್ರಶ್ನೆನೂ ಮಾಡಕ್ಕೆ ಸೊಲ್ಯೂಷನ್ ಏನು ಅಂತ ಇಂಥ ಸಂದರ್ಭ, ಇಂಥ ಬಿಕ್ಕಟ್ಟು ಸೃಷ್ಟಿ ಆದಾಗ ಏನ್ ಮಾಡ್ಬೇಕು? ಈಗ ಹಿಂದೆ ಎಲ್ಲ ಅದನ್ನ ಆಡಳಿತ ಮಂಡಳಿ ಇದುವರೆಗೂ ಎಲ್ಲೂ ಕೂಡ ವಾಪಸ್ ಕೊಟ್ಟಿರೋದು ಎಲ್ಲೂ ಕೂಡ ದಾಖಲಾಗಿಲ್ಲ. ಆಮೇಲೆ ಯಾವ ದೇವಾಲಯದವರು ಕೂಡ ಯಾರೇ ಕೊಟ್ಟರು ತಗೊಂತಾರೆ ವಿನ ಅದನ್ನ ವಾಪಸ್ ಕೊಡೋದಿಲ್ಲ. ಕೊಟ್ಟರು ಕೂಡ ಭಕ್ತರು ವಾಪಸ್ ತಗೊಳ್ಳಲ್ಲ, ಕೊಟ್ಟರು ಈಗ ಅಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಯಾರೋ ಜಯಲಲಿತಾ ಭಕ್ತರು ತಂದು ಕೊಟ್ಟಿದ್ದಾರೆ ಅಂತೇಳಿ, ಅದು ಜಯಲಲಿತಾದೇ ಎಲ್ರಿಗೂ ಗೊತ್ತು. ಆದ್ರೂ ಕಾನೂನು ಪ್ರಕಾರ ಜಯಲಲಿತಾ ಭಕ್ತ ತಂದು ಕೊಟ್ಟಿರೋದು ವಾಪಸ್ ತಗೊಂಡಿದ ತಕ್ಷಣ ಜಯಲಲಿತಾಂಗೆ ಏನೋ ಇನ್ನೂ ಆಪತ್ ಕಾದಿದೆ, ಹೆಚ್ಚಾಗ್ಬಿಡುತ್ತೆ ಅಂದ್ರೆ ಅವನ್ ಬೇಕಾದ್ರೆ ಪ್ರಾಣ ಬಿಡ್ತಾನೆ, ವಾಪಸ್ ತಗೊಳ್ಳಲ್ಲ. ಆತರ ಹುಮ್ರು ತಮಿಳ್ನವರು. ಇದಕ್ಕೆ ಏನು ಸೊಲ್ಯೂಷನ್ ಇಲ್ವಾ? ಅಲ್ಟಿಮೇಟ್ ಆಗಿ ಜನರ ನಂಬಿಕೆ ಯಾವುದೇ ರೀತಿಯಾಗಿ ಕೆಟ್ಟದ್ದನ್ನ ಮಾಡದೇ ರೀತಿಯಲ್ಲಿ ಏನಾದ್ರು ಬದಲಾವಣೆ ಮಾಡಕ್ ಆಗಲ್ವಾ ಗುರುಗಳೇ? ಬದಲಾವಣೆ ಏನಂದ್ರೆ ಇವಾಗ ಅಷ್ಟೇ, ಅವರು ಜನರ ಒತ್ತಾಯಕ್ಕೆ ಅವ್ರೇನೋ ಕೊಡ್ತೀನಿ ಅಂತ ಹೇಳ್ಬಹುದು, ಒಂದು ಮಾತಿಗೆ ಹೇಳ್ಬಹುದು ಕೊಡ್ತೀವಪ್ಪ, ಬಟ್ ಕೊಡೋ ಹಾಗಿಲ್ಲ, ಕೊಡಕ್ಕೂ ಇಲ್ಲ ಯಾರನ್ನು. ಒಂದ್ಸತಿ ಆ ಬೊಕ್ಕಸಿಗೆ ಬಂದ್ಮೇಲೆ ಅದು ಪ್ರಾಪರ್ಟಿ ಇವಾಗ ಆಯ್ತು. ಅದು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಪ್ರಾಪರ್ಟಿಗೆ ಸೇರ್ತು. ಅದ್ರಲ್ಲಿ ಅಮೃತದಲ್ಲಿ ಅಮೃತ ಆಗಿ ಸೇರ್ತೋ, ಇಲ್ಲ ಹಣದಲ್ಲಿ ಹಣವಾಗಿ ಸೇರುತ್ತೋ, ಚಿನ್ನದಲ್ಲಿ ಚಿನ್ನವಾಗಿ ಸೇರುತ್ತೆ, ಅಷ್ಟೇ, ಬೇರೆ ಇನ್ನೇನಿಲ್ಲ. ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಬೇರೆ ಥ್ಯಾಂಕ್ ಯು ಗುರುಗಳು, ಇಷ್ಟೊತ್ತು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ಎಸ್, ಒಂದೇ ಸೊಲ್ಯೂಷನ್. ನಮ್ಮ ದುಡ್ಡು ಅಲ್ಲಿ ಹೋಗಿತ್ತು, ನಮ್ಮ ಚಿನ್ನ ಅಲ್ಲಿ ಹೋಗಿತ್ತು, ಆ ಚಿನ್ನ ನಮ್ಗೆ ವಾಪಸ್ ಬಂದಿದೆ, ಅದನ್ನ ಯಾಕೆ ಬೇಡ ಅಂತ ಹೇಳ್ಬೇಕು? ನಮ್ಮದೇ ನಮಗ್ ಬಂದಾಗ ನಾವು ಬೇಡ ಅನ್ನೋದು ಸರಿಯಲ್ಲ ಅನ್ನೋದು. ಆದ್ರೆ ಮಗದೊಂದು ಕಡೆ ಭಾವನಾತ್ಮಕ ವಿಚಾರ ಇರುತ್ತೆ. ನಮಗೆ ಅನ್ಯಾಯ ಮಾಡಿದಂಥವರ ಕಾಣಿಕೆಯನ್ನ ನಾವ್ ಯಾಕೆ ಸ್ವೀಕರಿಸಬೇಕು ಅಂತೇಳಿ ನೋಡೋಣ ಏನಾಗತ್ತೆ ಅಂತೇಳಿ. ಇದೇ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.